ಕಳೆದ ದಿವಸಗಳಲ್ಲಿ ಎರಡು ಪ್ರಖ್ಯಾತವಾದಂತಹ ವಿಷಯಗಳನ್ನ ನಾನು ಆಲೋಚಿಸುವಂತಾಯ್ತು. ಸಾಧಾರಣವಾಗಿ ಅದನ್ನ ನಾನು ಧ್ಯಾನ ಮಾಡುವಾಗ ನಾವು ಕೇಳುವಂತ ಕೆಲವಾರು ವ್ಯಕ್ತಿಗಳನ್ನ ಬರೀ ಅವರ ಪ್ಲಸ್ ಪಾಯಿಂಟ್, ಅವರ ಹಿನ್ನೆಲೆಗಳನ್ನ ನಾವು ಗಮನಿಸದೆ ಬರೀ ಅವರನ್ನ ಕೆಟ್ಟವರು ಎಂಬುದಾಗೆ ನೋಡ್ತೇವೆ. ಉದಾಹರಣೆಗೆ ಒಂದು ಚಿಕ್ಕ ಉದಾಹರಣೆ ನಾನು ಹೇಳ್ತೇನೆ. ನಾನೊಂದು 30 ವರ್ಷ ಕಾಡಿನ ಮಧ್ಯದಲ್ಲಿದ್ದೇನೆ. ಬರೀ ಕಳ್ಳ ಕಾಕರಿರುವಂತಹ ಕಾಡು. ಅಲ್ಲಿರುವಾಗ ಅಲ್ಲಿ ಯಾರ ವೈದ್ಯರು ಇರಲಿಲ್ಲ. ನಾವು ಸ್ವಲ್ಪ ಮೆಡಿಕಲ್ ವಿಷಯದಲ್ಲಿ ಔಷಧಿಗಳು ನಾನು ತಿಳಿದಿದ್ದರಿಂದ ನಾನು ನನ್ನ ಹೆಂಡತಿ ಅಲ್ಲಿ ಹಳ್ಳಿಯವರು ಬರುವಾಗ ಟ್ಯಾಬ್ಲೆಟ್ ಕೊಟ್ಟು ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ವಿ. ಹೀಗಾಗಿ ಬಹಳ ಜನರು ನಮ್ಮ ಕೂಡ ಬಂದ್ರು, ನಮ್ಮ ಹತ್ರ ಬರ್ತಾ ಇದ್ರು. ಅದರಲ್ಲಿ ಒಬ್ಬ ಪ್ರಖ್ಯಾತನಾದಂತ ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಆತನ ಹೆಸರು ವೆಂಕಟಮುನಿ ಎಂಬುದಾಗಿ. ಆತನನ್ನು ಬಹಳವಾಗಿ ಇಷ್ಟಪಟ್ಟ ಕಾರಣ ಏನಂದ್ರೆ, ಆತನು ಅಲ್ಲಿ ಆ ಹಳ್ಳಿಗಳಲ್ಲಿ ವೈದ್ಯನಾಗಿದ್ದ. ಯಾವ ವೈದ್ಯ ಅಂದ್ರೆ ಕಾಡು ಗಿಡಗಳ ಮಧ್ಯದಲ್ಲಿ, ಬೇರುಗಳ ಮಧ್ಯದಲ್ಲಿ ತೆಗೆದಂತ ಒಂದು ಔಷಧವನ್ನು ಮಾಡಿ ಕಾಯಿಲೆಯಾಗಿ ಬರೋರ್ಗೆಲ್ಲ ಕೊಡ್ತಾ ಇದ್ದ. ಹೀಗಾಗಿ ಅವರು ದೂರದ ಊರಾದಂತ ಬಂಗಾರಪೇಟೆಗೆ ಹೋಗ್ತಾ ಇರ್ಲಿಲ್ಲ, ಇಲ್ಲ ಅವನ ಹತ್ರ ಹೋಗ್ತಾ ಇದ್ರು. ಆದ್ರೆ ಬರ್ತಾ ಬರ್ತಾ ಅವನು ಮಾಡ್ತಾ ಇದ್ದಿದ್ದು ಏನಂದ್ರೆ, ಕೆಲವರಿಗೆ ಅದರಲ್ಲಿ ಬಟ್ಟಿ ಸಾರಾಯ ಮಾಡಿ ಅದನ್ನ ಬರ್ಸಿ ಕೊಡ್ತಾ ಇದ್ದ. ಹೀಗಾಗಿ ಬಹಳ ಜನರು ಆತನ ಹತ್ರ ಹೋಗ್ತಾ ಇದ್ರು. ಆತ ನನಗೆ ಪರಿಚಯ ಆದಾಗ, ವಿಷಯ ಗೊತ್ತಾದಾಗ ನಾನು ಆತನ ಹತ್ರ ಮಾತಾಡಿ ಬರೀ ಔಷಧಿಯನ್ನು ಕೊಡ್ಲಿಕ್ಕಾಗುವಂತೆ ಆತನಿಗೆ ಪ್ರೇರೇಪಣೆ ಮಾಡಿ ಬಹಳ ಜನರು ಆತನ ಹತ್ರ ಹೋಗ್ತಾ ಇದ್ರು. ಮತ್ತು ಬಹಳ ಜನರು ನನ್ನ ಹತ್ರ ಬರುವಾಗ ಪ್ರಾರ್ಥನೆ ಜೊತೆಯಲ್ಲಿ ಔಷಧಿ ಕೊಡ್ತಾ ಇದ್ವಿ. ಹೀಗಾಗಿ ಔಷಧಿ ಕೊಡುವಂಥದ್ರಲ್ಲಿ ನನಗೂ ಅವನಿಗೂ ಒಂದು ಆತ್ಮೀಯತೆ ಒಂದು ಇತ್ತು. ಆದ್ರೆ ಅವನಿಗೆ ಬಹಳ ಜಾಗೃತಿ ಆಗಿದ್ದ. ಯಾವ ಕಾರಣಕ್ಕೂ ಅವನು ಕಳ್ಳಬಟ್ಟಿ ಸಾರಾಯಿ ಅಥವಾ ಸಾರಾಯಿ ಅದನ್ನ ಉಪಯೋಗಿಸಬಾರದು ಔಷಧಿಯಲ್ಲಿ ಎಂಬುದಾಗಿ ನಾನು ಹೇಳ್ತಾ ಬರ್ತಾ ಇದ್ದೆ. ಈಗ ಕೆಲವಾರು ತಿಂಗಳ ಹಿಂದೆ ನಾನು ಅಲ್ಲಿ ಹೋಗಿದಾಗ ನನಗಿಂತಲೂ ವಯಸ್ಸಾಗಿದ್ದಂಥವನು ಕಷ್ಟಪಟ್ಟು ನನ್ನನ್ನು ಹುಡ್ಕೊಂಡು ಬಂದ. ನನ್ನ ಜೊತೆಯಲ್ಲಿ ಕೆಲವರು ಸ್ನೇಹಿತರಿದ್ರು, ನಾನು ಅವರನ್ನು ಪರಿಚಯ ಪಡಿಸ್ದೆ. ಈತನ ಹೆಸರು ಡಾಕ್ಟರ್ ವೆಂಕಟಮುನಿ ಎಂಬುದಾಗಿ. ವೆಂಕಟಮುನಿ ಎಂಬುದಾಗಿ. ಹೌದಾ ಡಾಕ್ಟ್ರ? ಹೌದು, ಅವ್ರು ಓದಿರೋದು KBS ಎಂಬುದಾಗಿ ಹೇಳಿದೆ. KBS ಅಂದ್ರೆ ಏನು ಅಂತ ಹೇಳಿದ್ರು. ಅವರೆಲ್ಲ ಓದೋಣ ಅಂತ ಹೇಳಿದೆ. ಆತನಿಗೆ ಮೊದಲು ಮಾಡ್ತಾ ಇದ್ದಿದ್ದು ಕಳ್ಳಬಟ್ಟಿ ಸಾರಾಯಿ ಅಂತ. ಅದಕ್ಕಾಗಿ KBS ಎಂಬಂತ ಡಿಗ್ರಿಯನ್ನು ಕೊಟ್ಟು ಆತನನ್ನು, ಯಾಕೆ ನಾನು ಹೇಳಿದೆ ಅಂದ್ರೆ, ಬಹಳ ಜನರಿಗೆ ಆತನ ಪರಿಚಯ ಆಗಿದ್ದು ಬಟ್ಟಿ ಸಾರಾಯಿ ಕೊಡ್ತಾನೆ ಎಂಬುದಾಗಿ. ಯಾಕಂದ್ರೆ ಬಹಳ ದೂರಕ್ಕೆ ಹೋಗ್ಬೇಕಾಗಿತ್ತು, ಬಹಳ ಹಿಂದೆ ಇದ್ದಂತ ಪ್ರದೇಶ. ನಾನು ಅದನ್ನ ನೆನಪು ಮಾಡುವಾಗ ನನಗೆ ಆಲೋಚನೆ ಬಂತು, ಬಹಳ ಜನರಿಗೆ ಅವರು ಮಾಡ್ತಾ ಇದ್ದಂತ ತಪ್ಪಾದ ಕಾರ್ಯಗಳನ್ನ ಅಥವಾ ಅವರಲ್ಲಿದ್ದಂತ ಗುಣಗಳಲ್ಲಿ ಅತಿರೇಕವಾದಂತ ಸಮಾಜಕ್ಕೆ ಸ್ವಲ್ಪ ಕಷ್ಟವಾಗುವಂತ ವಿಷಯಗಳನ್ನ ಮಾತ್ರ ಹೇಳ್ತಾ ಇದ್ರು. ನಾನು ಇದನ್ನ ಕುರಿತು ಯೋಚನೆ ಮಾಡುವಾಗ ನಮ್ಮಲ್ಲಿ ಅನೇಕರು ಹಳ್ಳಿಗಳಲ್ಲಿ ಇದ್ದೇವೆ. ನಾವು ಯಾರ ಮಕ್ಕಳು ಎಂಬುದಾಗಿ ಹೇಳುವಾಗ ನಮ್ಮ ತಂದೆಗಳ ಅಥವಾ ನಮ್ಮ ಕುಟುಂಬದ ಹೆಸರನ್ನು ಹೇಳ್ತೇವೆ. ಅದರಲ್ಲಿ ಅನೇಕವು ವಿಚಿತ್ರವಾಗಿರ್ತದೆ. ಉದಾಹರಣೆಗೆ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿಂದಿನ ಕಾಲದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಅವರ ಮಕ್ಕಳು ಯಾರಾದ್ರೂ ಕಳ್ತನ ಮಾಡಿದ್ರೆ ಅಥವಾ ಜಗಳ ಮಾಡ್ತಾ ಇದ್ರೆ ಅದನ್ನ ಹಾಕ್ತಾ ಇದ್ರು. ಅಂದ್ರೇನು, ಆ ವ್ಯಕ್ತಿಗಳ ಮೈನಸ್ ಪಾಯಿಂಟ್ ನ ನೆನಪಿಗೆ ಇಡ್ತಾ ಇದ್ರೆ ಅವ್ರು ಯಾರು ಅದನ್ನ ಆಳವಾಗಿ ತೆಗೆದುಕೊಳ್ತಾ ಇರ್ಲಿಲ್ಲ. ಸತ್ಯವೇದದಲ್ಲಿ ಈ ರೀತಿಯ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಆಳವಾಗಿ ನಾನು ಓದಿ ಕೆಲವಾರು ವಿಷಯಗಳನ್ನು ನೋಡುವಾಗ, ನಾವು ಇಸ್ಕರಿಯೂತ ನಾವು ಕೇಳಾದ ಕೂಡಲೇ ನಮ್ಮ ತಲೆಗೆ ಬರುವಂಥದ್ದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಹಿಡ್ಕೊಟ್ಟ ಎಂಬುದಾಗಿ. ಆದ್ರೆ ಅವನ ವಿಷಯದಲ್ಲಿ ಓದುವಾಗ ಯೇಸು ಸ್ವಾಮಿಗೆ ಅವನನ್ನು ಸುಮಾರು 3.5 ವರ್ಷದ ಯೇಸು ಸ್ವಾಮಿಯ ಕಾರ್ಯದಲ್ಲಿ ಒಂದು 6 ತಿಂಗಳು ಆತನನ್ನು ಬಿಟ್ಟು ಆತನ ಕರೆದಿರ್ಬೋದು. ಆದ್ರೆ ಆಗ ಯೇಸು ಸ್ವಾಮಿಗೆ ಗೊತ್ತಿರ್ಲಿಲ್ವ ಆತನ ಗುಣ? ಪೇತ್ರನ ವಿಷಯದಲ್ಲಿ ಗೊತ್ತಿತ್ತು, ಮತ್ತೆ ಬೇರೆ ತೋಮನ ವಿಷಯದಲ್ಲಿ ಯೇಸು ಸ್ವಾಮಿಗೆ ಗೊತ್ತಿತ್ತು. ಆದ್ರೂ ಇವನ ವಿಷಯ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಆದ್ರೂ ಕೂಡ ಇವನನ್ನ ನಿಜವಾದಂತ ರೀತಿಯಲ್ಲಿ ಆತನನ್ನ
ಆತನು ಅರ್ಥಕೊಳ್ಳುವಂತೆ ನಡೆಸಬೇಕೆಂಬುದಾಗಿತ್ತು. ನಾನು ಅದನ್ನು ಕಳೆದ ವಾರ ನಾವು ಸ್ಪಷ್ಟವಾಗಿ ತಿಳಿಸ್ಲಿಲ್ಲ. ಸ್ವಲ್ಪ ಹಿನ್ನೆಲೆ, ಒಂದೆರಡು ನಿಮಿಷ ಆತನ ಹಿನ್ನೆಲೆ ನೋಡೋಣ. ಈತ ಇಸ್ಕರಿಯೋತ ಯೂದ, ಯೂದಾಯದವನು, ಅಂದ್ರೆ ಯೆರೂಸಲೇಮಿಗೆ ಹತ್ರ ಇದ್ದಂಥವನು, ಎರಿಕೋ ಪಟ್ಟಣ ಹತ್ರ ಇದ್ದಂಥವನು. ಬಾಕಿ ಎಲ್ಲ ಶಿಷ್ಯರು ಗಲಿಲಾಯದ ಕಡೆಯವರೇನೆ. ಹಾಗಿದ್ರೆ ಇವನು ಹೆಚ್ಚಾಗಿ ಆ ಆ, ದೇವಾಲಯ ಮತ್ತು ಈ ಯಹೂದ್ಯರ ರಾಜರು ಅವರ ವಿಷಯದಲ್ಲಿ ಹೆಚ್ಚಾಗಿ ತಿಳಿದಿದ್ದಂಥವನು. ಸತ್ಯವೇದವನ್ನ ಬಹಳ ಚೆನ್ನಾಗಿ ತಿಳಿದಂತ, ಯಾಕಂದ್ರೆ ಅವನಿಗೆ ಬಹಳವಾಗಿ ಆ ಆ, ಮಹಾಯಾಜಕರು ಮುಂತಾದವರ ಪರಿಚಯ ಇತ್ತು. ಅಷ್ಟು ಮಾತ್ರ ಅಲ್ಲ, ಆತನಿಗೆ ಒಂದು ದೊಡ್ಡ ಕೆಲಸ ಕೊಡಲ್ಪಟ್ಟಿತ್ತು. ಏನಂದ್ರೆ ಕ್ಯಾಶಿಯರ್ ಎಂಬುದಾಗಿ ಅಥವಾ ಫೈನಾನ್ಸಿಯರ್ ಎಂಬುದಾಗಿ. ಹಿಂದಿನ ಕಾಲದಲ್ಲಿ ಯಾವ ಅಸೆಟ್ ವೌಚರ್ ಏನು ಇಡ್ತಾ ಇರಲಿಲ್ಲ. ಬರುವಂಥದ್ದನ್ನೆಲ್ಲ ತೆಗೆದು ಆತನ ಯಾರೂ ಡೈರೆಕ್ಟ್ ಇಲ್ಲದೆ ಆತನೇ ಎಲ್ಲನೂ ಮ್ಯಾನೇಜ್ ಮಾಡುವಂತ ಸ್ಥಿತಿ ಇತ್ತು. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳುವಾಗ, ಆ ಯೇಸು ಸ್ವಾಮಿಯ ಎಲ್ಲ ಅದ್ಭುತಗಳನ್ನು ನೋಡ್ತಾ ಇದ್ದ, ಯೇಸು ಸ್ವಾಮಿಯ ಎಲ್ಲಾ ಬೋಧನೆಗಳನ್ನ ಕೇಳ್ತಾ ಇದ್ದ. ಆದ್ರೆ ಇವನು ಸ್ವಲ್ಪ ಇದ್ದಂತ ಶಿಷ್ಯರಲ್ಲಿ ಈತನಿಗೆ ಸ್ವಲ್ಪ ಗೌರವ ಇತ್ತು. ಯಾಕಂದ್ರೆ ಫೈನಾನ್ಸಿಯರ್ ಮಾತ್ರ ಅಲ್ಲ, ಆತನು ಯಹೂದ್ಯನು ಎಂಬಂತ ಒಂದು ವಿಷಯ ಇತ್ತು. ಆತನು ಎಲ್ಲಿ ಹೋದ್ರು ಆತನಿಗೆ ಪ್ರಥಮ ಸ್ಥಾನ ಆತನು ಬಯಸ್ತಾ ಇದ್ದ ಎಂಬುದಾಗಿ ಆತನ ಹಿನ್ನೆಲೆ ನೋಡುವಾಗ ಗೊತ್ತಾಗ್ತದೆ. ಹೇಗೂ ಅವನನ್ನು ನೋಡುವಾಗ ಇಸ್ಕರಿಯೂತ ಯೂದ ಹಣವನ್ನ ಕೈಯಲ್ಲಿ ಇಟ್ಕೊಳ್ತಾ ಇದ್ದ. ಉದಾಹರಣೆಗೆ ಅವನ ಆಲೋಚನೆ ಎಲ್ಲ ತನಗೆ ಕೊಡಲ್ಪಟ್ಟಂತ ಜವಾಬ್ದಾರಿಗೆ ತದಂತ ಕೆಲಸದ ವಿಷಯದಲ್ಲಿ ಮೊದಲನೇ ಆದ್ಯತೆ ಕೊಡ್ತಾ ಇದ್ದ. ಉದಾಹರಣೆಗೆ 5,000 ಜನರಿಗೆ 5+5+5 ಎಲ್ಲ 15,000 ಜನರಿಗೆ 5 ರೊಟ್ಟಿ 2 ಮೀನುಗಳನ್ನು ಕೊಡುವಾಗ ಉಳಿದ ಲೆಕ್ಕ ಹಾಕುವಾಗ 14 ಪುಟ್ಟಿ ಎಂಬುದಾಗಿ ನೆನ್ಸ್ತೇನೆ. 14 ಪುಟ್ಟಿ ಮಿಕ್ಕಿತು ಎಂಬುದಾಗಿ ಹೇಳುತ್ತೆ. ಯಾರು ಲೆಕ್ಕ ಹಾಕಿದ್ದು? ಬೇರೆ ಶಿಷ್ಯರಿಗೆ ಅಷ್ಟೊಂದು ಪರಿಜ್ಞಾನ ಇರಲಿಲ್ಲ. ಇವನೇ ಲೆಕ್ಕ ಹಾಕಿರ್ಬೋದು. ಮುಂದೆ ನೋಡುವಾಗ ದೇವಸ್ವಾಮಿ ಆರೋಗ್ಯ ಕೊಟ್ಟಾಗ ಅಥವಾ ಸ್ವಸ್ಥಪಡಿಸುವಾಗ ಯೇಸುಸ್ವಾಮಿ ಹೇಳಿದಂತ ವಾಕ್ಯ ಅವನಿಗೆ ಗೊತ್ತಾಗ್ತಾ ಇತ್ತು. ಯೇಸುಸ್ವಾಮಿಯ ಶಕ್ತಿ ಏನು ಎಂಬುದಾಗಿ ಗೊತ್ತಾಗ್ತಾ ಇತ್ತು. ಸತ್ವದ ಲಾಜರನನ್ನು ಬೇರೆ ಒಬ್ಬ ವಿಧವೆಯ ಮಗನನ್ನ ಬದುಕಿಸಿದಾಗ ಗೊತ್ತಾಗಿತ್ತು. ಕುಷ್ಠರೋಗಿಗಳ ವಿಷಯದಲ್ಲಿ ಗೊತ್ತಾಗಿತ್ತು. ಕುಷ್ಠರೋಗಿಗಳು ಸಮಾರ್ಯದಲ್ಲಿ ಜನರಿಂದ ತಿರಸ್ಕರಿಸಲ್ಪಟ್ಟು ಜನರ ಮಧ್ಯದಲ್ಲಿ ಹೋಗದೆ ಒಂಟೊಂಟಿಯಾಗಿ ಕಾಡು ಮೇಡುಗಳಲ್ಲಿ ಪ್ರಾಣಿಗಳಂತೆ ಇದ್ದಂಥವ್ರಿಗೆ ಆರೋಗ್ಯ ಕೊಟ್ಟಾಗ ಅದರಲ್ಲಿ ಒಬ್ಬನು ಕೃತಜ್ಞತಾ ಸ್ತುತಿಯೊಡನೆ ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು, ನಮ್ಮ ಮಕ್ಕಳಿಗೆ ಕತೆ ಹೇಳುವಾಗ ನಾನು ಚಿತ್ರ ಸಹಿತವಾಗಿ ಹೇಳ್ತಾ ಇದ್ದೆ. ಅದರಲ್ಲಿ ಅವನು ಬಂದಿದ್ದು 9 ಜನ ಕುಷ್ಠರೋಗಿಗಳು ಅವರವರ ಮನೆಗಳಿಗೆ ಓಡಿ ಹೋದ್ರು. ಅವ್ರು ವಾಸಿಯಾಗಿರೋದನ್ನ ನೋಡಿ ನಮ್ಮ ಮನೆಗೆ ಹೋಗ್ಬೇಕು, ಅದನ್ನ ನೋಡ್ಬೇಕು, ಇದು ನೋಡ್ಬೇಕು ಎಂಬುದಾಗಿ. ಆದ್ರೆ ಇವನು ಅಷ್ಟೆಲ್ಲ ಆಶೆ ಇದ್ರು ಆತನ ಹಿಂತಿರುಗಿ ಬಂದು ಯೇಸು ಸ್ವಾಮಿಗೆ ಅಡ್ಡ ಬಿದ್ದನು ಎಂಬುದಾಗಿ ನೋಡುವಾಗ ಇಟ್ ಈಸ್ ಅ ಗ್ರೇಟ್ ಥಿಂಗ್ ಎಂಬುದಾಗಿ. ಅಂದ್ರೆ 10 ಜನ ಕುಷ್ಠರೋಗಿಗಳೆಲ್ಲ ಅವನನ್ನ ಪ್ರಥಮ ಸ್ಥಾನವಾಗಿ ಆಲೋಚಿಸುವಂತಾಯ್ತು. ಹೀಗೆ ಅನೇಕ ವಿಷಯಗಳನ್ನು ನೋಡುವಾಗ ಸುಮಾರು ಸಮಾಧಿಯ ಗವಿಗಳಲ್ಲಿದ್ದಂತ ದೆವ್ವ ಹಿಡಿದಂಥವನನ್ನು ಇಡುವಾಗ ಅವನು ದೆವ್ವ ಬಿಡಿಸಿದಾಗ ಸುಮಾರು 2,000 ಹಂದಿಗಳಲ್ಲಿ ಅವನಿಗಿದ್ದಂತ ದೆವ್ವಗಳೆಲ್ಲ ಹೋದಾಗ ಅವನು ಹುಚ್ಚನಂಗೆ ಹೋಗಿ ಬರುವವರು ಭಯಪಡಿಸುವಂತ ಸ್ಥಿತಿಯಲ್ಲಿದ್ದಂಥವನು ಒಳ್ಳೆ ಬಟ್ಟೆಯನ್ನು ಹಾಕಿ ಯೇಸು ಸ್ವಾಮಿ ಹತ್ರ ಮೌನವಾಗಿರುವುದನ್ನು ಅದನ್ನು ನೋಡಿದ್ದ. ಅದರ ಅರ್ಥ ನಾ ಹೇಳುವಂತ ವಿಷಯದ ಆತನು ಯೇಸು ಸ್ವಾಮಿಯನ್ನ ಸತತವಾಗಿ ಜೊತೆಯಲ್ಲಿ ಹೋಗ್ತಾ ಇದ್ದ. ಅದಲ್ಲದೆ ಯೇಸು ಸ್ವಾಮಿ ಆತನಿಗೆ ಗೌರವ ಕೊಡ್ತಾ ಇದ್ರು. ಅನೇಕ ಸಂದರ್ಭಗಳು ನಾನು ಅದನ್ನು ವಿವರಿಸಲಿಕ್ಕೆ ಬೇರೆ ಎರಡನೇ ವ್ಯಕ್ತಿಯ ವಿಷಯದಲ್ಲಿ ಹೇಳಲಿಕ್ಕೆ ಸಮಯ ಇರಲ್ಲ. ಹೀಗಾಗಿ ನೀವು ಆಲೋಚನೆ ಮಾಡಿ. ಆತನು ರಾತ್ರಿ ಭೋಜನದ ಸಮಯದಲ್ಲಿ ಯೇಸು ಸ್ವಾಮಿ ಅವನನ್ನು ಕರೆದು ಆತನಿಗೆ ತುತ್ತನ್ನು ಕೊಟ್ಟು ಮಾಡಬೇಕಿರೋದನ್ನು ಮಾಡು ಎಂಬುದಾಗಿ ಹೇಳುವಾಗ ಬೇರೆಯವ್ರಿಗೆ ಯಾವ ಅಭಿಪ್ರಾಯ ಬಂದಿರ್ಬೋದು? ಒಂದು ವೇಳೆ ಆತನು ಹಣವನ್ನೆಲ್ಲ ಇಟ್ಟು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಿದ್ರಿಂದ ಯೇಸು ಸ್ವಾಮಿ ಏನೋ ಹೇಳಿರ್ಬೋದು ಎಂಬುದಾಗಿ ಬಹಳ ಲೈಟಾಗಿ ಬಹಳ ಲಘುವಾಗಿ ತೆಗೆದುಕೊಂಡಿರ್ಬೋದು. ಇವನು ಕೂಡ ಹೇಳಿರ್ಬೋದು, ಈ ದಿವಸ ಯೇಸು ಸ್ವಾಮಿ ಏನು ದೊಡ್ಡದಾದಂತ ರೀತಿಯಲ್ಲಿ ಆತನನ್ನ ಶಿಲ್ಬೆಗೆ ಹಾಕಿಸುವಂತ ಸ್ಥಿತಿಗೆ ಬರ್ತಾರೆ. ಈ ಪಸ್ಕ ಹಬ್ಬದ ದೆಸೆಯಿಂದ ಇಡೀ ಜನರು ಯೇಸು ಸ್ವಾಮಿಯ ಉಪದೇಶ ಕೇಳಿದಂಥವ್ರು, ಸ್ವಸ್ಥತೆ ಹೊಂದಿದಂಥವ್ರು, ಯೇಸು ಸ್ವಾಮಿಯನ್ನ ತಿಳಿದಂಥವ್ರು,
ಮತ್ತು ತಿಳಿಯದಂಥವ್ರು ಮತ್ತು ಹೆಚ್ಚಾಗಿ ಅರಿಯದಂಥವ್ರು ಎಲ್ಲರೂ ಬರ್ತಾ ಇದ್ರು. ಉದಾಹರಣೆಗೆ ಈ ನಾವು ಹಳ್ಳಿಗಳಲ್ಲಿ ದೇವರ ವಾಕ್ಯವನ್ನ ಹಂಚಲಿಕ್ಕೆ ಹೋಗುವಾಗ ಅನೇಕ ಸಂದರ್ಭದಲ್ಲಿ ಹಿಂದೆ ಯಾರೋ ದೇವರ ಸೇವಕರು ಅವರಿಗೆ ಹೇಳಿದಂತ ಹಾಡುಗಳನ್ನ ಅವರು ಹಾಡ್ತಾ ಇದ್ರು. ಭಜನೆಯರು ಈ ರೀತಿಯಲ್ಲಿ ಗಂಟೆಗಟ್ಟಲೆ ಹಾಡ್ತಾ ಇದ್ರು. ಉದಾಹರಣೆಗೆ, ನಮ್ಮ ಯೇಸು ಸ್ವಾಮಿಗಿಂತ ಜಗದಲ್ಲಿ ದೊಡ್ಡವರು ಯಾರಿಲ್ಲ ಎಂಬಂತ ಹಾಡನ್ನ ಕೈ ಚಪ್ಪಾಳೆ ತಟ್ಕೊಂಡು ಕಣ್ಣು ಮುಚ್ಚಿ ಹಾಡ್ತಾ ಇದ್ರು ಅಷ್ಟೇ. ಏಕೆಂದ್ರೆ ಆ ಸಂದರ್ಭದಲ್ಲಿ ಕಥೆಯನ್ನು ಹೇಳಿ ಕತೆಗೆ ಜೊತೆಯಲ್ಲಿ ಹಾಡನ್ನು ಹೇಳ್ತಾ ಇದ್ರು. ಅಂದ್ರೇನು, ಮತ್ತೆ ಇನ್ನೊಂದೇನು, ಬತ್ತೀನಿ 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 ಅಂತ ಹೇಳಿ ಹೋದೆಯಪ್ಪ, ಇನ್ನೂ ಯಾಕೆ ಬರಲಿಲ್ಲ ಪಾರಲೋಕದ ಯಪ್ಪ ಅಂದ್ರೆ ಎಲ್ರು ನಾವು ಕುಣಿಯೋರು. ಬತ್ತೀನಿ 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 ಎಂಬುದಾಗಿ ಅಂದ್ರೇನು, ಆ ಒರಿಜಿನಲ್ ಆಗಿ ಯೇಸು ಸ್ವಾಮಿಯ ಮತ್ತೆ ಬರೋಣದ ವಿಷಯವಾಗಿ ಯಾರೋ ದೇವರ ಸೇವಕರು ಹೇಳಿದ್ದಾರೆ, ಅದರ ಜೊತೆಯಲ್ಲಿ ಹಾಡನ್ನು ಕೊಟ್ಟಿದ್ದಾರೆ. ಅದನ್ನ ಭಜನೆ ಎಂಬುದಾಗಿ ಅವ್ರು ನೆನೆಸಿದ್ದು ನಾವು ಮಾಡುವಂಥದ್ದು ದೇವರಿಗೆ ಪ್ರಿಯವಾದದ್ದು ಎಂಬುದಾಗಿ ಆಳವಾಗಿ ತಿಳಿದಿರ್ಲಿಕ್ಕಿಲ್ಲ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದ್ರೆ, ಬೇಕಾದಷ್ಟು ಉದಾಹರಣೆಗಳನ್ನು ಹೇಳ್ತೆ. ಯಾಕಂದ್ರೆ ನಾನು ಹೆಚ್ಚಾಗಿ ಹಳ್ಳಿ ಪಳ್ಳಿಗಳಲ್ಲಿ ನಾನು ಹೋಗಿ ದೇವರ ವಾಕ್ಯ ಹಂಚ್ತಾ ಇದ್ದಂಥವನು. ಇಸ್ಕರಿಯೋತ ಯೂದ ಆ ಗುಂಪಿನಲ್ಲಿರುವಾಗ ಬೇರೆ ಶಿಷ್ಯರಿಗಿಂತ ಬುದ್ಧಿವಂತನಾಗಿದ್ದ. ಯೇಸು ಸ್ವಾಮಿ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿದಂಥವನಾಗಿದ್ದ. ಯೇಸು ಸ್ವಾಮಿ ಪ್ರಾರ್ಥಿಸುವಾಗ ಆತನ ನೋಡ್ತಾ ಇದ್ದ, ಓ ದೇವರು ಯೇಸು ಸ್ವಾಮಿ ಬಾಯ ತೆಗೆದ್ರೆ ಬೇಕಾದಷ್ಟು ಪರಲೋಕದಿಂದ ಬೇಕಾದಷ್ಟು ಸೆರಾಫಿಯರು ಬಂದು ಯೇಸು ಸ್ವಾಮಿ ಸಹಾಯ ಮಾಡ್ತಾರೆ, ಅಷ್ಟೊಂದು ಪವರ್ ಇದೆ ಗೊತ್ತಿತ್ತು. ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡುವಾಗ, ಓ ಯೇಸು ಸ್ವಾಮಿ ಸತ್ತವರಿಗೆಲ್ಲ ಪ್ರಾಣ ಕೊಡ್ತಾವನು, ಆತನ ಸ್ಥಿತಿ ಗೊತ್ತಿತ್ತು. ಆತನನ್ನ ಹಿಡ್ಕೊಡ್ಲಿಕ್ಕಾಗಿ ಆಲೋಚನೆ ಮಾಡುವಾಗ ಆತನ ಮನಸ್ಸಿನಲ್ಲಿ ಬಹಳ ಲಘುವಾಗಿ ತೆಗ್ದಿದ್ನೇನು, ನಾನು ಹಿಡ್ಕೊಡೋದೇನು, ಯೇಸು ಸ್ವಾಮಿನ ಒಂದು ವೇಳೆ ಹಿಡ್ಕೊಂಡಾಗ ಅಷ್ಟು ಜನರು ಈ ಪಸ್ಕಾ ಹಬ್ಬಕ್ಕೆ ಜಾತ್ರೆಗೆ ಬಂದಂತ ರೀತಿಯಲ್ಲಿ ಬಂದಂತ ಜನಗಳು ಮತ್ತು ಯೇಸು ಸ್ವಾಮಿನ ವಿರೋಧಿಸಿದಂಥವ್ರು, ಯೇಸು ಸ್ವಾಮಿ ನೇರವಾಗಿ ಅವರಿಗೆ ಅಟ್ಯಾಕ್ ಮಾಡಿದಂತ ರೋಮಾಯರು, ಮಹಾಯಾಜಕರು, ಶಾಸ್ತ್ರಿಗಳು, ಇವರೆಲ್ಲರ ಮಧ್ಯದಲ್ಲಿ ತನ್ನನ್ನು ಮಹಿಮೆ ಪಡಿಸಿಕೊಂಡಂತ ರೀತಿಯಲ್ಲಿ ಆತನ ದೊಡ್ಡದಾದ ಒಂದು ಕಾರ್ಯ ಮಾಡ್ತಾನೆ ಎಂಬುದಾಗಿ ನೆನ್ಸಿರ್ಬೋದು. ನಾನು ಕುರಿತಾಗಿ ಬಹಳ ದೊಡ್ಡದಾಗಿ ಕೆಲವಾರು ವಿಷಯಗಳನ್ನು ಓದ್ತಾ ಬಂದೇರಿ. ಆದ್ರೆ ಕೈ ಮುರಿದಿದ್ರಿಂದ ಬರೀಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಾಂದ್ರೆ ಬರ್ದಿಡೋಣ ಅಂತ ನೋಡುವಾಗ ಆಗ್ತಾ ಇಲ್ಲ. ಆದ್ರಿಂದ ಧ್ಯಾನ ಮಾಡುವಾಗ ಎಷ್ಟು ಗಂಟೆಗಟ್ಟಲೆ ಅದನ್ನು ಧ್ಯಾನ ಮಾಡುವಂತ ಸ್ಥಿತಿ ಆಗ್ತಾ ಇತ್ತು. ವಿಷಯಕ್ಕೆ ಬರೋಣ. ಯೂದನ ವಿಷಯದಲ್ಲಿ, ಇಸ್ಕರಿಯೋತ ಯೂದನ ವಿಷಯದಲ್ಲಿ ನಮಗೆ ಅಲ್ಲಲ್ಲಿ ಬರುವಂತ, ನಮ್ಮ ತಲೆಗೆ ಬರುವಂಥದ್ದು ಏನಂದ್ರೆ, ಅವನು ದ್ರೋಹಿಯಾಗಿದ್ದ, ಹಣನ ಕಳ್ಳತನ ಮಾಡ್ತಾ ಇದ್ದ, ಇಂಥ ವಿಷಯಗಳು ಮಾತ್ರ ತಲೆಗೆ ಬರ್ತಾ ಇದೆ. ಆದ್ರೆ ಅವನ ಉತ್ತಮವಾದಂತ ಹಿನ್ನೆಲೆಯನ್ನ ನಾವು ಗಮನಿಸ್ಲಿಲ್ಲ. ಯಾಕೆಂದ್ರೆ ಆ ರೀತಿಯಾದ ಇಸ್ಕರಿಯೋತ ಯೂದನಂತ ಮನಸ್ಸು ಈ ದಿವಸ ನಮ್ಮಲ್ಲೂ ಇದೆ. ಉದಾಹರಣೆಗೆ, ನಾವು ಸತ್ಯವೇದವನ್ನು ಚೆನ್ನಾಗಿ ಓದಿದ್ರಿಂದ ನಮಗೆ ಚೆನ್ನಾಗಿ ಗೊತ್ತಿದೆ, ಯೇಸು ಸ್ವಾಮಿಯ ಸ್ವಂತ ರಕ್ಷಕನು ಎಂಬುದಾಗಿ ತಿಳಿಯುವಾಗ ಯೇಸು ಸ್ವಾಮಿಯ ರಕ್ಷಕನು ಎಂಬುದಾಗಿ ಇತರರನ್ನ ನಾವು ಈ ಇಸ್ಕರಿಯೋತನ ಮನೋಭಾವದಿಂದ ನಾವು ನೋಡ್ತೀವೋ ಏನೋ ಗೊತ್ತಿಲ್ಲ. ಅಥವಾ ನಾವು ಪ್ರಸಂಗಿಸುವಾಗ ಅಥವಾ ಸತ್ಯವೇದ ಅಧ್ಯಯನ ಮಾಡುವಾಗ ಅಥವಾ ಓದುವಾಗ ನಾವು ಆ ರೀತಿಯಾಗಿ ನಮಗೆ ಗೊತ್ತಿದೆ ಎಂಬುದಾಗಿ ಹೇಳಿಕೊಳ್ಳುವಂತ ಸ್ಥಿತಿ ಇರ್ತೇವೇನು. ನಾವು ಇದನ್ನ ಯಾರಿಗೂ ಖಂಡ ಮಾಡ್ತಾ ಇಲ್ಲ, ಯಾರನ್ನು ಹಂಗಿಸ್ತಾ ಇಲ್ಲ. ನಮ್ಮಲ್ಲಿ ಇಸ್ಕರಿಯೋತನ ಗುಣ ಇದಾ ಎಂಬುದಾಗಿ ನೋಡುವಾಗ, ನಾವು ಪ್ರತಿಯೊಂದೊಂದರಲ್ಲೂ ಇಸ್ಕರಿಯೋತ ಎಂಬುದಾಗಿ ಹೇಳುವಾಗ ಆತನು ಮೊದಲಿಂದ ಯೇಸು ಸ್ವಾಮಿಯನ್ನ ಪರಿಪೂರ್ಣವಾಗಿ ತಿಳಿದಿದ್ದರೆ, ಯೇಸು ಸ್ವಾಮಿಯ ಆಧ್ಯಾತ್ಮಿಕವಾದಂತ ಆಲೋಚನೆ, ಪರಲೋಕದ ಕುರಿತಾಗಿ ಹೇಳುವಂಥದ್ದು ಆಲೋಚನೆಯನ್ನ ತನ್ನ ಒಂದು ಮನುಷ್ಯತ್ವ, ತನ್ನ ಹಿನ್ನೆಲೆಯನ್ನು ಗಮನಿಸಿಕೊಂಡು ಆತನು ಅಂಗೀಕರಿಸಿ, ಯೇಸು ಸ್ವಾಮಿಯ ಉದ್ದೇಶ ಆಗಿತ್ತು 3 ವರ್ಷ ನನ್ನ ಜೊತೆ ಇರ್ತಾನೆ, ಬುದ್ಧಿವಂತ, ಯಹೂದ್ಯರ ಈತನು ಯಹೂದಿ, ಆತನು ಯಹೂದ ದೇಶದಲ್ಲಿ ಇದ್ದಂಥವನು, ಸಮಾರ್ಯ ಆಗ್ಲಿ ಗಲಿಲಾಯದಲ್ಲಿ ಇದ್ದವನ, ಹಳ್ಳಿಯಲ್ಲಿದ್ದವನಲ್ಲ. ಈತನು ಸತ್ಯವೇದ ಚೆನ್ನಾಗಿ ಗೊತ್ತಿದ್ದು, ಮಹಾಯಾಜಕರು, ಶಾಸ್ತ್ರಿಗಳು ಮತ್ತು ಇವರೆಲ್ಲರಿಗೆ ಪರಿಚಯ ಆದಂಥವನು. ಇವನಿಗೆ ಸ್ಪಷ್ಟವಾಗಿ ಸತ್ಯವನ್ನ ತಿಳಿದಾಗ ಆತನ ದೊಡ್ಡದಾದ ಕಾರ್ಯ ಆಗ್ಬೋದು ಎಂಬುದಾಗಿ ದೇವರು ಯೇಸು ಸ್ವಾಮಿ ಕಾಯ್ದ್ರೇನು. ಅವನು ಸಾಮಾನ್ಯವಾಗಿ ಯೇಸು ಸ್ವಾಮಿಗಾದಂತ ವಿಚಾರಣೆಯನ್ನು ನೋಡುವಾಗ, ಯೇಸು ಸ್ವಾಮಿ ಮೇಲೆ ಅವರು ಗುಂಪಾಗಿ ಆತನು ಅನ್ಯಾಯವಾಗಿ ಯೇಸು ಸ್ವಾಮಿಗೆ ಹಾಸ್ಯ ಮಾಡುವಾಗ
ಆತನು ಮನಸ್ಸಿನಲ್ಲಿ ಇವ್ರು ಏನ್ ಮಾತಾಡ್ತಾರೆ ನೋಡ್ರಿ, ಈಗ ದೊಡ್ಡದಾದ ಅದ್ಭುತ ಮಾಡ್ತಾನೆ ಎಂಬುದಾಗಿ ಯೋಚನೆ ಮಾಡಿರ್ಬೋದು. ನಾನು ಇಲ್ಲಿ ನಿಲ್ಲಿಸ್ತೇನ್ರಿ. ಕಡೆಯಲ್ಲಿ ಆದದ್ದು ಏನಂದ್ರೆ, ಯೇಸ್ವಾಮಿಯನ್ನ ಶಿಲುಬೆಗೆ ಅಪ್ಪಣೆ ಕೊಟ್ಟಾಗ, ಶಿಲುಬೆಗೆ ಹಾಕ್ಸ್ಲಿಕ್ಕೆ ಹೇಳುವಾಗ ಆತನು ಯೋಚನೆ ಮಾಡದ, ಇನ್ನು ಈ ಶಿಲುಬೆಗೆ ಹಾಕ್ಸ್ಲಿಕ್ಕೆ ಅಪ್ಪಣೆ ಕೊಟ್ಟ ನಂತರ ಯೇಸ್ವಾಮಿನ ಸುಮ್ಮನೆ ಬಿಡೋದಿಲ್ಲ. ಅವ್ರ ಕೈ ಕಾಲಿಗೆ ಮೊಳೆ ಹೊಡೆದು, ಈಗಾಗಲೇ ಆತನನ್ನ ನಾವು ಲೂಕನ್ ಸುವಾರ್ತೆಯಲ್ಲಿ ನಾವು ನೋಡಿದಂತೆ, ಮಾರ್ಕನ್ ಸುವಾರ್ತೆಯಲ್ಲಿ ನೋಡಿದಂತೆ ಆತನನ್ನ ಮಹಾಯಾಜಕರು, ಶಾಸ್ತ್ರಿಗಳು ಪಟಾಲಮನ ಮಧ್ಯದಲ್ಲಿ ಆತನನ್ನ ಕರ್ಕೊಂಡು ಹೋದ್ರು. ಪಿಲಾತನ ಮುಂದೆ ನಿಲ್ಲಿಸಿದ್ರು. ಮಹಾಯಾಜಕನ ಹತ್ರನೇ ತಂದ್ರು, ಅನ್ನ ಕಾಯಫರ ಹತ್ರ ತಂದ್ರು, ಹೆರೋದನ ಹತ್ರ ತಂದ್ರು. ಆತನಿಗೆ ದೊಡ್ಡದಾದಂತ ಒಂದು ವಿಚಾರಣೆ ನಡೀತು. ಎಲ್ಲ ಕಡೆ ಆತನು ಎಸ್ ಸ್ವಾಮಿಯನ್ನು ಪಬ್ಲಿಕ್ ಆಗ್ತಾನೆ. ಅದೇ ದೇವಾಲಯವನ್ನು ಶುದ್ಧಿಪಡಿಸುವಾಗ ಆತನು ಹೇಳಿದಂತ ಧೈರ್ಯದಿಂದ ಅಷ್ಟು ಜನರ ಮಧ್ಯದಲ್ಲಿ, ಅನೇಕರ ಮಧ್ಯದಲ್ಲಿ ಆತನು ಪ್ರಖ್ಯಾತ ಪಡಿಸಿದ. ಅವು ವ್ಯಾಪಾರಿಗಳನ್ನು, ಮಾರ್ತಾ ಇದ್ದಂಥವ್ರನ್ನು, ಗಲಾಟೆಗಳವ್ರನ್ನೆಲ್ಲ ಬಾಯ್ಪಡಿಸ. ಈಗ ಇಲ್ಲಿ ಕೂಡ ಆತನ ಶಿಲುಬೆ ಯಾಕೆ ಸಾಗ್ಲು, ಆತನು ತನ್ನ ದೊಡ್ಡ ಸಿಂಹಾಸನವನ್ನು ಆತನು ಜಗತ್ ರಕ್ಷಕನೆಂಬುದನ್ನು ನೋಡ್ತಾನೆ ಎಂಬ ಕಾಯ್ದಿದ್ದೇನೋ. ಆದ್ರೆ ಯೇಸ್ವಾಮಿ ಪ್ರಾಣ ಬಿಟ್ಟಾಗ ಆತನು ಯೋಚನೆ ಮಾಡ್ದ. ಆತನಿಗೆ ಪಶ್ಚಾತ್ತಾಪ ಆಯ್ತು. ನಾನು ಯೇಸ್ವಾಮಿಯನ್ನ ನಾನು ದೊಡ್ಡದಾಗಿ ನಾನು ಈಗ ನಿಜವಾಗಿ ಯೋಚನೆ ಮಾಡಿದ್ರೆ, ಆತನು ನಮಗೋಸ್ಕರ ತಂದೆಯೇ ಕ್ಷಮಿಸು ಎಂಬುದಾಗಿ ಹೇಳುವಾಗ, ಸ್ವಾಮಿ ತಾವು ಏನು ಮಾಡ್ತೇವೆ ಎಂದಾಗ ಅರಿಯರು ಎಂಬುದಾಗಿ ಹೇಳುವಾಗ ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದ. ಎಲ್ಲವನ್ನ ತಿಳಿದು ಆತನೇನ್ ಮಾಡ್ದ, ಪಶ್ಚಾತ್ತಾಪ ಪಟ್ಟು ಅವನು ಮಾಡಿದ್ದೇನಂದ್ರೆ, ಕೊರಳಿಗೆ ನೇಣಾಕಿಕೊಂಡು ಆತನ ಸತ್ತ. ಹಾಗೂ ಸಾಯ್ಲಿಲ್ಲ, ಬಿದ್ದು ಹೊಟ್ಟೆ ಹೊಡ್ಕೊಂಡು ಸತ್ತ ಎಂಬುದಾಗಿ ನೋಡ್ತೇವೆ. ಆತನಿಗೆ ಪಶ್ಚಾತ್ತಾಪ ಅನ್ನೋದು ಗೊತ್ತಾಯ್ತು, ಮಾನಸಾಂತರ ಪಡಲಿಲ್ಲ. ಒಂದು ವೇಳೆ ಅವನು ಮಾನಸಾಂತರ ಪಟ್ಟಿದ್ರೆ, ಈ ಇಬ್ಬರು ಕಳ್ಳರಲ್ಲಿ ಒಬ್ಬನು ಹಾಸ್ಯ ಮಾಡುವಾಗ, ಯೇಸ್ವಾಮಿಗೆ ಹಾಸ್ಯ ಮಾಡುವಾಗ ಇನ್ನೊಬ್ಬನು ಹೇಳ್ದ, ನಾವು ಒರಿಜಿನಲ್ ಆಗಿ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದೇನೆ, ಆದ್ರೆ ಈತನ ಏನೂ ಮಾಡಲಿಲ್ಲ ಎಂಬುದಾಗಿ ಹೇಳಿ, ಸ್ವಾಮಿ ನಿನ್ನ ರಾಜ್ಯ ಪಡೆದು ಬಂದವನಾಗ ನನ್ನ ನೆನ್ಸಿಕೋ ಎಂಬುದಾಗಿ ಯೇಸ್ವಾಮಿ ಕಡೆ ತಿರುಗಿದ, ಮಾನಸಾಂತರ ಪಟ್ಟ. ಅವನಿಗೆ ಸಿಕ್ಕಿದ್ದೇನೆಂದ್ರೆ, ಇವತ್ತೇ ನನ್ನ ಜೊತೆಯಲ್ಲಿ ಪರದೈಸಿನಲ್ಲಿರುವಿ ಎಂಬುದಾಗಿ ಹೇಳುವಂತ ಶಿಷ್ಯ ಇದು. ಪ್ರಿಯರೇ, ನಾನು ಪಶ್ಚಾತ್ತಾಪದ ಕುರಿತಾಗಿ ನನ್ನ ಜೀವಿತದಲ್ಲಿ, ಬಹಳ ಭಕ್ತಿಯುಳ್ಳ ಕುಟುಂಬದಲ್ಲಿ ಬೆಳೆದಂತ ನಮಗೆ ಯಾವ ಕೆಟ್ಟ ವಿಷಯ ಗೊತ್ತಿಲ್ಲ. ಒಂದು ಚಿಕ್ಕ ತಪ್ಪು ಮಾಡಿದ್ರು ನಾವು ಕ್ಷಮಾಪಣೆ ಕೇಳ್ತಾ ಇದ್ವಿ, ಪಶ್ಚಾತ್ತಾಪ. ಆದ್ರೆ ಎಷ್ಟೋ ಸಾರಿ ಮಾಡಿದ ತಪ್ಪನ್ನು ಮಾಡ್ತಾ ಇದ್ದೆವು. ಆದ್ರೆ ನಿಜವಾದಂತ ಪಶ್ಚಾತ್ತಾಪ ಮಾತ್ರ ಅಲ್ಲ, ಮಾನಸಾಂತರ ಬೇಕಾಗಿದೆ ಪ್ರಾಮುಖ್ಯವಾಗಿ. ಹೀಗಾಗಿ ನನ್ನ ಜೀವಿತದಲ್ಲಿ, ನನ್ನ ಇಂಡಿಪೆಂಡೆಂಟ್ ಆಗಿ ನನ್ನ ಯೌವನದಲ್ಲಿ ಅಥವಾ ನನ್ನ ಬೆಳವಣಿಗೆಯಲ್ಲಿ ನಾವು ಒಂಟಿಯಾಗಿ ಬೆಳೆದಂಥವನು, ಯಾವ ಒಂದು ಸಂಬಂಧ ಇಲ್ಲದಂಥವನು, ಯಾವ ಒಂದು ಧಾರ್ಮಿಕವಾದಂಥ ನಡ್ಸುವಿಕೆ ಯಾರು ಇರಲಿಲ್ಲ. ನಾನಾಗಿ ಓದಂಥವನು, ನಾನಾಗಿ ಧ್ಯಾನ ಮಾಡಿ ಬಂದಂಥವನು. ದೇವರು ನನಗೆ ಒಂದು ವಿಷಯದಲ್ಲಿ ದೇವರು ನನಗೆ ಕೊಟ್ಟಿದ್ದು, 121ನೇ ಕೀರ್ತನೆಯನ್ನ ಒಬ್ಬರು ಸೇವಕರು ಒಂದು ವೇಳೆ ಚಿಂತಾಮಣಿ ಶತಾನಂದ ಎಂಬುದಾಗಿ ಹೇಳುವಾಗ ಅವ್ರು ಹೇಳಿದಂಥ ಒಂದು ವಾಕ್ಯ ನನ್ನ ಮನಸ್ಸಿಗೆ ತಕ್ಕಿತ್ತು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು ಎಂಬುದಾಗಿ ಕ್ವಶನ್ ಮಾರ್ಕ್ ಹಾಕಿರುವಂಥದ್ದು. ಆ ಕ್ವಶನ್ ಮಾರ್ಕ್ ನನ್ನ ಹೃದಯದಲ್ಲಿ ಅಂಟಿತ್ತು. ಅದನ್ನು ಹೇಳ್ತಾನೆ, ಕಣ್ಣೆತ್ತಿ ಇಂಗ್ಲಿಷ್ನಲ್ಲಿದೆ ಹಿಲ್ಸ್ ಎಂಬುದಾಗಿ, ಪರ್ವತಗಳಲ್ಲ, ಬೆಟ್ಟಗಳಂತ ಅನೇಕ ವಿಷಯಗಳನ್ನು ನಾನು ನೋಡ್ತೇನೆ. ಆದರೆ ಸಹಾಯ ಬರುವಂಥದ್ದು ಪರ್ವತಗಳನ್ನು, ಆಕಾಶ ಮಂಡಲದಲ್ಲಿರೋದು ಎಲ್ಲದಕ್ಕಿಂತ ಎಲ್ಲ ಒಂದು ಸೃಷ್ಟಿ ಮಾಡ್ತಾ ದೇವರ ಹತ್ರ ಎಂಬುದಾಗಿ ಹೇಳುವಾಗ, ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಸತತವಾಗಿ ಇಡೀ ಪ್ರಪಂಚದಲ್ಲಿ ಅನೇಕರಿಗೆ ದೇವರ ವಾಕ್ಯವನ್ನು ಹೇಳುವಂತ, ಅನೇಕರನ್ನ ನಡೆಸಿದಂತ, ಅನೇಕರು ದೊಡ್ಡ ದೊಡ್ಡ ಸೇವಕರಾಗುವಂತ ಒಂದು ಸ್ಥಿತಿಯನ್ನು ನೋಡುವಾಗ, ಹೌದು, ದೇವರನ್ನ ನಾನು ನೋಡಿದೆ, ಅಸಾಧ್ಯವಾದದನ್ನು ನಾನು ಸಾಧ್ಯ ಮಾಡಿದೆ. ಆದ್ರೆ ಅದೇ ಸಂದರ್ಭದಲ್ಲಿ ಪರ್ವತಗಳನ್ನು ನಂಬಿ ನಾನು ಕೆಟ್ಟು ಹೋದೆ ಎಂಬುದಾಗಿ, ಅದರ ಪರ್ವತಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಸಹಾಯ ಬರ್ತದೆ ಎಂಬುದಾಗಿ ನಾನು ಆಕಾಶ ಮಂಡಲದಲ್ಲಿರುವಂತ ಎಲ್ಲವನ್ನು ಉಂಟು ಮಾಡಿದಂತ ದೇವರಿಂದ ಬರ್ತದೆ ಎಂಬುದಾಗಿ ಇನ್ನೂ ಮೇಲೆ ನಾನು ದೇವರನ್ನು ನೋಡುವಾಗ, ನಾವು ಹೇಳಿದಂತ ನನಗೆ ಆದಂತ ಅನುಭವಗಳನ್ನು ಹೇಳುವಾಗ ಅನೇಕರು ಆಶ್ಚರ್ಯಪಡ್ತಾರೆ, ಅನೇಕರು ನಂಬಲಿಕ್ಕಿಲ್ಲ. ಇರ್ಲಿ, ಇವನ ಒಂದು ಸ್ಥಿತಿ, ಇಸ್ಕರಿಯೋತ ಇದನ್ನ ಸ್ಥಿತಿ ಹೀಗಿತ್ತು.
ಆತನು ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಡಲಿಲ್ಲ. ಮತ್ತೊಬ್ಬ ವ್ಯಕ್ತಿಯನ್ನು ನಾನು ಸ್ವಲ್ಪ ಶುರು ಮಾಡಿದೆ ನೆನೆಸ್ತೇನೆ, ಆದರೆ ಪರಿಪೂರ್ಣವಾಗಿ ಹೇಳಲಿಲ್ಲ. ಆತನು ಬರಬ್ಬನು ಬರಬ್ಬನು ಎಂಬುದಾಗಿ ಹೇಳುವಾಗ, ಆತನು ಬರಬ್ಬನು ಆ ಈ ದಿವಸ ಅನೇಕರು ಹೆಸರುವಾಸಿಯಾದಂಥ ದರೋಡೆಗಾರರು, ಆ ಆ, ರೌಡಿಗಳು ಇವರನ್ನು ನೋಡುವಾಗ ಅವರು ಜೀವಮಾನದ ಎಲ್ಲಾ ಸಂದರ್ಭಗಳಲ್ಲಿ ಹಾಗಿರ್ಲಿಲ್ಲ. ಅನೇಕರನ್ನು ನೋಡುವಾಗ ಅವರು ಮಾಡಿದಂಥ ಕೆಲವರು ಅತಿರೇಕ ವಿಷಯಗಳನ್ನು ಅವರಿಗೆ ಪ್ರತ್ಯೇಕವಾಗಿ ಕೊಡಲ್ಪಟ್ಟಿತ್ತು ಆ ಹೆಸರು. ಆದ್ರಿಂದ ಆತನು ದರೋಡೆಗಾರನಾದಂಥ ಬರಬ್ಬನು ಎಂಬುದಾಗಿದೆ. ಆತನು ನಿಜವಾಗಿ ದರೋಡೆಗಾರ. ಯಾರಿಗೆ? ಆತನು ರೋಮಾಯ ಸರ್ಕಾರಕ್ಕೆ ವಿರುದ್ಧವಾಗಿ ರೋಮಾಯರಿಗೆ ಕಣ್ಣು ಚುಚ್ಚುವಂತ ರೀತಿಯಲ್ಲಿದ್ದನು. ಅವರು ಯಾರಾದರೂ ಆತನನ್ನು ಹಿಡ್ಕೊಟ್ರೆ ಅವನನ್ನು ಆ ಅವರಿಗೆ ಬಹುಮಾನ ಕೊಡ್ತೇವೆ ಎಂಬುದಾಗಿ ಹೇಳಿದರು. ಅಷ್ಟರ ಮಟ್ಟಿಗೆ ಆತನು ಶೂರನು, ಕುದುರೆ ಸವಾರಿ ಮಾಡುವಂತವನು. ಮತ್ತೆ ಅದೇ ಸಮಯದಲ್ಲಿ ಆತನ ಹಿಂಬಾಲಕರು ಬಹಳ ಜನ ಇದ್ರು. ಆತನ ಸಹಾಯ ಮಾಡ್ತಾ ಇದ್ದಂತ ಅನೇಕರು ಹಳ್ಳಿಗಾರು, ಏನೂ ತಿಳಿಯದಂತವ್ರು ಅವನಿಂದ ಸಹಾಯ ಹೊಂದ್ತಾ ಇದ್ದರು. ಎಲ್ಲರೂ ಆತನನ್ನ ದರೋಡೆಗಾರನು ಎಂಬುದಾಗಿ ಹೇಳ್ತಾ ಇರಲಿಲ್ಲ. ಆದ್ರೆ ರೋಮಾಯರ ದೃಷ್ಟಿಯಲ್ಲಿ ಆತನ ದರೋಡೆಗಾರನಾಗಿದ್ದ. ಜನರ ದೃಷ್ಟಿ ಅವನು ದರೋಡೆ ಮಾಡ್ತಾ ಇದ್ದಿದ್ ನಿಜ. ಯಾರಿಗೆಂದ್ರೆ ಆತನ ಜನರಿಗೆ ಅವಶ್ಯಕತೆ ಇರುವಾಗ ಆತನು ಅಲ್ಲಿ ವ್ಯಾಪಾರಕ್ಕಾಗಿ ಬರುವಂತ ಸರಕುಗಳನ್ನು ತೆಗೆದುಕೊಂಡು ಬರುವಂತವರನ್ನ ಕೆಲವರ ಹತ್ರ ದರೋಡೆ ಮಾಡ್ತಾ ಇದ್ದ. ಆದ್ರೆ ಅತಿ ಸಾಮಾನ್ಯ ವ್ಯಕ್ತಿಗಳಿಗೆ ಆತನೊಬ್ಬ ಆರಾಧ್ಯ ದೇವತೆ ಆಗಿದ್ದ. ಇವನನ್ನ ಎಲಿಮಿಲೇಸಿಮ್ ಅಂತ ಒಬ್ಬ ರೋಮನ್ ಸೇನಾಧಿಪತಿ ಅದನ್ನ ಬಂಧಿಸಿ ತರುವಾಗ, ಈ ಸಂದರ್ಭದಲ್ಲಿ ಯಾವುದು ಪಸ್ಕ ಹಬ್ಬದ ಸಂದರ್ಭದಲ್ಲಿ ಇಡೀ ಎಲ್ಲಾ ಕಡೆಯಿಂದ ಬಂದು ಸೇರುವಂತ ಜನಗಳ ಮಧ್ಯದಲ್ಲಿ ಅವನನ್ನ ಶಿಲುಬೆ ಹಾಕಿಸ್ಬೇಕೆಂಬುದಾಗಿ ಆತನ ಸೆರೆಮನೆಗೆ ಹಾಕಿದ್ರು. ಈತನನ್ನ ಹಿಡಿಯುವಂಥದ್ದು ಬಹಳ ಕಷ್ಟವಾಗಿತ್ತು ಎಂಬುದಾಗಿ ನಾನು ಚರಿತ್ರೆಯಲ್ಲಿ ಓದಿದೆ. ಆತನ ಹಿಡಿದಾಗ ಆಗ ರೋಮಾ ಸರ್ಕಾರದ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಮತ್ತು ಈ ಪಿಲಾತನ ಅರಮನೆಗಿಂತ ಕೆಳಗಡೆ ಡೌನ್ ಸ್ಟೇರ್ಸ್ ಅಥವಾ ಕೆಳಗಡೆ ಆತನನ್ನ ಬಂಧಿಸಲಾಗಿತ್ತು. ಬಂಧಿಸಿದಾಗ ರೋಮಾಯರನ್ನು ಬಹಳ ಹಿಂಸೆ ಪಡಿಸ್ತಾ ಇದ್ದರಿಂದ ರೋಮಾಯರಿಗೆ ಆತನನ್ನು ಬಂಧಿಸಿದ್ದೆಲ್ಲ ಖುಷಿಯಾಗಿತ್ತು. ಅವ್ರು ಬಂದವರೆಲ್ಲರೂ ಹೋಗಿ ಅವರ ಸಂಬಂಧಿಕರನ್ನ ಈತನು ಕೊಂದನಲ್ಲ ಎಂಬುದಾಗಿ ಆತನ ಹಿಂಸೆ ಪಡಿಸ್ತಾ ಇದ್ರು. ಏಟುಗಳನ್ನು ತಿಂದು 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 ಆತನ ಮೈಯೆಲ್ಲ ಕೈಗೆ ಕಾಲಿಗೆ ಬೇಡಿಗಳನ್ನು ಹಾಕಿ ಆ ನೆಲಮಾಳಿಗೆಯಲ್ಲಿ ಆತನ ಹಾಕಿದ್ರು ಎಂಬುದಾಗಿ ಬಿಲಿ ಗ್ರಾಮ್ ಅವರ ಮಗ ಫ್ರಾಂಕ್ಲಿನ್ ಗ್ರಹಾಮ್, ನನ್ನ ಹೆಸರಿನವರು ಫ್ರಾಂಕ್ಲಿನ್ ಗ್ರಹಾಮ್ ಎಂಬಂತವರು ಒಂದು ಆರ್ಟಿಕಲ್ ಬರೆದಿದ್ರು. ಅದನ್ನು ಓದಿದಾಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಆತನನ್ನ ಬರಬ್ಬನ ಕುರಿತಾಗಿ ಅವರು ತಿಳಿಸಿದ್ದಾರೆ. ಆತನು ಆ ನೆಲಮಾಳಿಗೆಯಲ್ಲಿರುವಾಗ ಮೇಲೆ ಸಾಕಷ್ಟು ಜನರು ಯೇಸು ಸ್ವಾಮಿಯ ವಿಚಾರಣೆ ಸಂದರ್ಭದಲ್ಲಿ ಆ ಮಧ್ಯರಾತ್ರಿಯವರೆಗೂ ಜನರೆಲ್ಲ ಓಡಾಡ್ತಾ ಇದ್ದಂಥದ್ದು ಏನೂ ಇವನಿಗೆ ಕೇಳಿಸ್ತಾ ಇರ್ಲಿಲ್ಲ. ಇವನಿಗೆ ಕೇಳಿಸ್ತಾ ಇದ್ದಿದ್ದು ಈ ಸೆರೆಮನೆಯ ಮುಂದೆ ಇದ್ದಂತ ಆ ಬಾರ್ ಅಥವಾ ಸಲಾಖೆಗಳ ಮಧ್ಯದಲ್ಲಿ ಇವನನ್ನು ಕಾಯ್ಲಿಕ್ಕಾಗಿ ಇಟ್ಟಿದ್ದಂತ ಆ ರೋಮಾಯ ಸಿಪಾಯಿಗಳ ಕಾಲ್ ಶಬ್ದ ಮಾತ್ರ ಟಕ್ ಟಕ್ ಎಂಬುದಾಗಿ ಕೇಳಿಸ್ತಾ ಇತ್ತು. ಆದ್ರೆ ಇವನ ನೆಲೆ ಮೇಲೆ ಬಿದ್ದು ಈತನ ಆಲೋಚನೆ ಮಾಡಿರ್ಬೋದು, ಓ ನನ್ನ ಅವಸ್ಥೆ ಮುಗಿಯಿತು, ನಾನು ಇವರ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೇಗೂ ಈಗ ನನ್ನನ್ನು ಶಿಲ್ಬೆಗೆ ಹಾಕಿಸ್ತಾರೆ. ಶಿಲ್ಬೆಯ ಮರಣ ಹೇಗೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ನನ್ನನ್ನು ಚಿತ್ರಹಿಂಸೆ ಮಾಡ್ತಾರೆ, ಯಾಕಂದ್ರೆ ಬೇರೆಯವರನ್ನ ಸಾಮಾನ್ಯವಾದ ಕಳ್ಳರನ್ನ ಅಥವಾ ಅವರನ್ನು ಶಿಕ್ಷೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನನಗೆ ಮಾಡ್ತಾರೆ. ಯಾಕಂದ್ರೆ ನಾನು ರೋಮಾಯರಿಗೆ ಬಹಳ ವಿರೋಧಿಯಾಗಿದ್ದೆ. ಈತನ ಆಲೋಚನೆ ಮಾಡಿರ್ಬೋದು. ಮತ್ತು ಅದೇ ಸಮಯದಲ್ಲಿ ಆತನ ಕುಟುಂಬದವ್ರನ್ನ ನೆನಪು ಮಾಡ್ಕೊಂಡಿರ್ಬೋದು. ಓ, ಇನ್ನು ನನ್ನ ಮಕ್ಕಳನ್ನ ನೋಡ್ಲಿಕ್ಕಿಲ್ಲ, ಹೆಂಡತಿಯನ್ನು ನೋಡ್ಲಿಕ್ಕಿಲ್ಲ, ಕುಟುಂಬದವ್ರನ್ನ ನೋಡ್ಲಿಕ್ಕಿಲ್ಲ ಎಂಬುದಾಗಿ ಆ ನೆಲದ ಮೇಲೆ ಬಿದ್ದುಕೊಂಡು ಆತನು ಏಟುಗಳನ್ನು ಹೋದಂಥವ್ರು ಸಿಪಾಯಿಗಳು ಆತನ ಹೊಡೆದು ಇದು ಮಾಡ್ತಾ ಇದ್ರು. ಆವಾಗ ಯೋಚನೆ ಮಾಡ್ತಾ ಇರ್ಬೋದು. ಆ ಸಂದರ್ಭದಲ್ಲಿ ಆದಂತ ಒಂದು ವಿಷಯ ಏನಂದ್ರೆ, ಮೇಲೆ ಪಿಲಾತನ ಬಳಿಯಲ್ಲಿ ಯೇಸು ಸ್ವಾಮಿ ವಿಚಾರಣೆ ನಡೀತಾ ಇತ್ತು. ಈ ಪಿಲಾತನು ಆತನ ಹೆಂಡತಿ ಹೇಳಿದ್ದು, ಆತನನ್ನು ದೇವರ ಮನುಷ್ಯನು, ಆತನು ತಪ್ಪು ಮಾಡಲ, ಆತನಿಗೆ ಏನೂ ಕೇಡು ಮಾಡಬೇಡ ಎಂಬುದಾಗಿ ಆತನು ಹೇಳುವಾಗ ಅವನ ಮನಸ್ಸಿನಲ್ಲೂ ಇದನ್ನ ಮೇಲೆ ಏನು ತಪ್ಪೋರಿಸ್ತಾರೆ ಎಂಬುದಾಗಿ ನೋಡುವಾಗ ಅವನು ಹೇಳ್ದ, ನಾನು ಈತನಲ್ಲಿ ಏನನ್ನೂ ಕಾಣಲಿಲ್ಲ. ಯಾವುದನ್ನು ಇಲ್ಲ, ಈತನ ದೇವಾಲಯನ ಕೆಡವಿ 3 ದಿವಸದಲ್ಲಿ ಕಟ್ತೇನೆ. ಅದು ದೇವಾಲಯದ ವಿಷಯ.
ನೀವು ಯಾಜಕರ ಮಹಾಯಾಜಕರ ಅನ್ನ ಕಾಯಿಫನ ಬಳಿಯಲ್ಲಿ ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಹೇಳಿದ್ರು. ಆಗ ಅನ್ನನು ಏನೋ ಹೇಳ್ತಾ ಇದ್ದೀರಿ ಸೈಮನ್ ಅವ್ರೆ, ಏನೋ ಹೇಳ್ತಾ ಇದ್ದೀರಿ ನನಗೆ. ಅನ್ನ ಕಾಯಿಫನ ಬಳಿಗೆ ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ಹೇಳಿದಾಗ ಅಲ್ಲೋದಾಗ ಅಲ್ಲಿ ಕೂಡ ಅನ್ನನು ಯಾವ ತಪ್ಪು ಕಾಣಲಿಲ್ಲ, ಕಾಯಫನು ಕಾಣಲಿಲ್ಲ. ಅವರು ಹೇಳಿದ್ರು ಮರಣದಂಡನೆ ಕೊಡ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಎಂಬುದಾಗಿ ಮತ್ತೆ ಹಿಂದೆ ಕಳಿಸಿದ್ರು. ಒಂದೇ ಕಳಿಸಿದಾಗ ಓ ಆ, ಹೆರೋದನ್ ಬಂದಿದ್ದಾನೆ, ಅವನ ಬಳಿಗೆ ಕಳಿಸಿದ್ರು. ಅವನು ಕೂಡ ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಕಡೆಗೆ ಪಿಲಾತನ ಬಳಿಗೆ ಬಂದಾಗ ಆತನು ಹೇಳ್ತಾನೆ, ಆ ಈಗ ನೀವು ತಂದಿದ್ದೀರಿ, ಈತನ ಮೇಲೆ ತಪ್ಪು ಹೊರಿಸ್ತೀರಿ, ನಮಗೆ ಯಾವ ತಪ್ಪು ಕಾಣಲಿಲ್ಲ ಎಂಬುದಾಗಿ ಏನ್ ಮಾಡಬೇಕು ಎಂಬುದಾಗಿ ಕೇಳುವಾಗ ಜನಗಳೆಲ್ಲ ಶಿಲ್ಬೆಗೆ ಹಾಕ್ಸು, ಶಿಲ್ಬೆಗೆ ಹಾಕ್ಸು, ಶಿಲ್ಬೆಗೆ ಹಾಕ್ಸು ಎಂಬುದಾಗಿ. ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೊಂದು ಮೊದಲನೇ ಪ್ರಶ್ನೆ ಕೇಳ್ತಾನೆ, ನಮ್ಮಲ್ಲಿ ದರೋಡೆಗೋರನು, ದೊಡ್ಡದಾದಂಥ ಹೆಸರುವಾಸಿಯಾದಂಥ ಕಳ್ಳನು ಆತನನ್ನು ಹಿಡಿದಿದ್ದೇವೆ, ಆತನಿಗೆ ಏನ್ ಮಾಡಬೇಕು ಎಂಬುದಾಗಿ ಹೇಳುವಾಗ ಅವರು ಓ ಬರಬನನ್ನು ಎಂಬುದಾಗಿ ಹೇಳುವಾಗ ಜನರೆಲ್ಲರೂ ಶಿಲ್ಬೆಗೆ ಹಾಕಿಸು. ಆದ್ರೆ ಇಲ್ಲಿ ಪಿಲಾತನು ಕೇಳಿದ್ದು, ಹಾಗಿದ್ರೆ ಆ ಇವನನ್ನ ಆ ಬರಬನನ್ನ ಯಾರನ್ನ ಶಿಲ್ಬೆಗೆ ಹಾಕಿಸು ಎಂಬುದಾಗಿ ಕೇಳುವಾಗ, ಈಗೋ ಯಹೂದ್ಯರ ಅರಸನಾದಂಥ ಯೇಸು ಕ್ರಿಸ್ತನು ತಾನೇ ಅರಸನು ಎಂಬುದಾಗಿ ಹೇಳಿದಂಥವನು, ನಿಮಗೆಲ್ಲ ಬೇಕಾದಂತ ಎಲ್ಲ ಸೌಕರ್ಯಗಳನ್ನು ದಯಪಾಲಿಸಿದವನು, ಇವನನ್ನು ಏನ್ ಮಾಡ್ಬೇಕು ಎಂಬುದಾಗಿ ಹೇಳುವಾಗ, ಹಾಗೆ ಅಂತ ಕೇಳುವಾಗ ಅವರು ಹೇಳಿದ್ರು, ಆ ನಿಮಗೆ ಯಾರನ್ನು ಬಿಟ್ಕೊಡ್ಬೇಕು ಎಂಬುದಾಗಿ ಕೇಳುವಾಗ ಬರಬನನ್ನು ಬಿಡು, ಬರಬನನ್ನು ಬಿಡು ಎಂಬುದಾಗಿ ಹೇಳಿದ್ರು. ಈ ನೆಲಮಾಳಿಗೆಯಲ್ಲಿದ್ದಂತ ಬರಬನ ಕಿವಿಗೆ ನನ್ನ ಹೆಸರು ಹೇಳ್ತಾ ಇದ್ದಾರೆ, ಈತನು ಕಿವಿ ಜ್ವರ ಆಯ್ತು. ಈತನಿಗೆ ಕಿವಿಗೆ ಬೀಳ್ತಾ ಇದ್ದಿದ್ದು ಕಣ್ಣೆದುರಿಗೆ ಬಂದ ಕಾವಲುಗಾರನಾದಂತ ಆ ರೋಮಾಯ್ ಸಿಪಾಯಿ ಹೆಜ್ಜೆ ಶಬ್ದಗಳು ಮಾತ್ರ. ಅದರ ಮಧ್ಯದಲ್ಲಿ ಅವನಿಗೆ ಬಂದಿದ್ದೇನೆಂದ್ರೆ, ಆ ಇವನನ್ನ ಆ ಯಾರನ್ನ ಬಿಡ್ಬೇಕು ಎಂಬುದಾಗಿ ಕೇಳುವಾಗ ಅವರು ಬರಬನನ್ನು ಎಂಬುದಾಗಿ ಕೇಳುವಾಗ, ಓ ಈತನ ಆಲೋಚನೆ ಮಾಡ್ದ, ಎಷ್ಟೋ ಜನರು ನಾನು ಉಪಕಾರ ಮಾಡಿದ್ದೇನೆ, ಎಷ್ಟೋ ಜನರು ನನ್ನವರಿದ್ದಾರೆ, ಅವ್ರು ಬಾಯ ಮುಚ್ಚಿಕೊಂಡು ನನ್ನ ಹೆಸರೇ ಕೇಳ್ತಾ ಇದ್ದಾರೆ, ಕಿವಿಯನ್ನು ದೊಡ್ಡ ಮಾಡಿ ಕೇಳಿದ. ಪಿಲಾತನು ಕೇಳ್ದ, ಹಾಗಿದ್ರೆ ಈ ಯೇಸುವನ್ನು ಏನ್ ಮಾಡ್ಬೇಕು ಎಂಬುದಾಗಿ ಕೇಳಿದ್ದು ಇವನಿಗೆ ಕೇಳಿಸ್ಲಿಲ್ಲ. ಅವರು ಜನರೆಲ್ಲ ಅಂದ್ರೆ ಶಿಲ್ಬೆಗೆ ಹಾಕ್ಸು ಎಂಬುದಾಗಿ ಹೇಳಿದ್ರು. ಇವನಿಗೆ ಕಿವಿಗೆ ಬಿದ್ದದ್ದು ಎರಡೇ ಶಬ್ದ, ಬರಬನನ್ನು ಶಿಲ್ಬೆಗೆ ಹಾಕಿಸು. ಆದ್ರೆ ಆ ಮೇಲಿದ್ದಂತ ಪರಿಸ್ಥಿತಿ ಸ್ಥಿತಿಗಳು ಬೇರೆ ಆಗಿತ್ತು. ಯೇಸುವನ್ನು ಏನ್ ಮಾಡ್ಬೇಕು ಎಂಬುದಾಗಿ ಕೇಳುವಾಗ ಶಿಲ್ಬೆಗೆ ಹಾಕಿಸು ಎಂಬುದಾಗಿ ಹೇಳಿದ್ರು. ಬರಬನನ್ನು ಯಾರನ್ನು ಬಿಟ್ಕೊಡ್ಬೇಕು ಅಂದ್ರೆ ಬರಬನನ್ನು, ಇವನು ಹೀಗೆ ಆಲೋಚನೆ ಮಾಡ್ದ, ಬರಬನನ್ನು ಶಿಲ್ಬೆಗೆ ಹಾಕಿಸು ಎಂಬುದಾಗಿ ಹೇಳುವಂತ ಎರಡು ಶಬ್ದಗಳು ಮಾತ್ರ ಕಿವಿಗೆ ಬಿತ್ತು. ಇವನು ಮಾಡಿದ್ದೇನು, ಅವನು ತನ್ನ ಮರಣ ಗ್ಯಾರಂಟಿ, ಶಿಲ್ಬೆಯಲ್ಲಿ ಅಂತ ಚಿತ್ರ ಹಿಂಸೆ ಮಾಡಿ ಆತನನ್ನು ಕೊಂದಾಕ್ತಾರೆ. ಇದನ್ನು ಯೋಚನೆ ಮಾಡ್ತಾ ಹಾಗೆ ಬಿತ್ಕೊಂಡಿರುವಾಗ ಆ ಸೆರೆಮನಿಯ ಆ ಬಾಗಿಲ ಹತ್ರ ಬೇರೆ ಬೇರೆ ಶಬ್ದಗಳು, ಕಾಲು ಹೆಜ್ಜೆ ಶಬ್ದ ಬಂತು. ಓ ಈಗ ನನ್ನನ್ನು ಹೇಳ್ಕೊಂಡು ಹೋಗ್ತಾರೆ ಎಂಬುದಾಗ ನೋಡೋ ಕೆಲವರು ಸೈನಿಕರು ಬಂದ್ರು, ರೋಮೈ ಸಿಪಾಯಿಗಳು ಬಂದ್ಬಿಟ್ಟು ಬಾಗಿಲನ್ನ ತೆಗೆದು ಕೇಳಿಸು, ಅವನು ಇನ್ನೂ ಕೆಳಗಡೆ ಬಿದ್ದಿದ್ದಾನೆ. ಬಂದು, ಏ ಬರಬನೆ, ನಿನ್ನನ್ನು ಬಿಡುಗಡೆ ಮಾಡಿದ್ದೇವೆ. ಇವನು ತಮಾಷೆ ಮಾಡ್ದ, ಈಗನೇ ಕೇಳಿದೆ ನಾನು ಬರಬನನ್ನು ಶಿಲ್ಬೆಗೆ ಹಾಕಿಸು ಎಂಬುದಾಗಿ, ನೀವು ನನ್ನನ್ನು ಬಿಟ್ಟು ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ರೀತಿಯಲ್ಲಿ ನನ್ನನ್ನ ಇವಾಗ ಶಿಲ್ಬೆಗೆ ಹಾಕಿಸ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರ? ಈತನ ಆಲೋಚನೆ ಮಾಡ್ದ. ಆತನ ನಿಂತಿದ್ದ. ಅವ್ರು ಹೇಳಿದ್ರು, ಒಂದು ವೇಳೆ ಆತನ ಕುತ್ತಿಗೆ ಹಿಡಿದು ನೀನು ಫ್ರೀ ಹೋಗು, ನೀನು ಬಿಡುಗಡೆ ಮಾಡಿದ್ದೆ ಹೋಗು ಎಂಬುದಾಗಿ ಹೇಳುವಾಗ ಈತನು ನಂಬಿರ್ಲಿಕ್ಕಿಲ್ಲ. ಅದನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳಿರ್ಬೋದು, ನೀನು ಸ್ವತಂತ್ರನು ಹೋಗು ಎಂಬುದಾಗಿ ಹೇಳುವಾಗ ಇದನ್ನು ಈಗ ತಾನೇ ಕೇಳಿದೆವು, ಬರಬನನ್ನು ಶಿಲ್ಬೆಗೆ ಹಾಕಿಸ್ತು ಎಂಬುದಾಗಿ ಕೂಗಿದ್ರಲ್ಲ ಎಂಬುದಾಗಿ ಹೇಳುವಾಗ ಆತನು ಅವರು ನೀನು ಹೋಗ್ತಿಲ್ಲ ಎಂಬುದಾಗಿ ಹೇಳುವಾಗ, ಓ ಮತ್ತೆ ಎಲ್ಲಾದ್ರೂ ಓಡ್ತಾರೋ, ಆತನು ಕತ್ತಲೆಯಲ್ಲಿ ಆವ್ತ್ಕೊಂಡಿದ್ದ ಎಂಬುದಾಗಿ ಆವ್ತ್ಕೊಂಡಿದ್ದಿರ್ಬೋದು. ಈತನನ್ನ ಇವರು ಬಂದ್ರು, ಎಸ್ ಸ್ವಾಮಿನ, ಈತನ ಯೋಚನೆ ಮಾಡಿರ್ಬೋದು, ಈ ಯಾರಿಗೆ ಹಾಕ್ತಾ ಇದಾರೆ, ನಿನ್ನ ಬದಲಾಗಿ ಬೇರೆ ಯಾರನ್ನು ಹಾಕ್ತಾ ಇದ್ದಾರೆ. ಈತನ ಆಲೋಚನೆ ಮಾಡಿರ್ಬೋದು. ಗುಂಪಿನಲ್ಲಿ ಕೆಲವರು ಪರಿಚಯಸ್ಥರು, ಕೆಲವರು ಈತನಿಂದ ನೊಂದಂಥವ್ರು ಈತನನ್ನ ಬರಬನು ಎಂಬುದಾಗಿ ಹೇಳುವಾಗ ಮತ್ತೆ ಹಿಡಿತಾರೋ ಎಂಬುದಾಗಿ ಗುಟ್ಟಾಗಿ ಯಾರು ಎಂಬುದಾಗಿ ಆತನು ಹಿಂದೆ ಹೋಗಿ ನೋಡಿರ್ಬೋದು. ಎಸ್ ಸ್ವಾಮಿ, ಆ ಒಂದು ಪರಿಸ್ಥಿತಿಯಲ್ಲಿ
ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಆತನು ಶಿಲುಬೆಯನ್ನು ಹೊತ್ಕೊಂಡು ನಡೆಯುವುದನ್ನು ನೋಡಿದ, ಓ, ನಾನು ಬಹಳ ದರೋಡೆಗಾರನಿಂದ ಎಲ್ಲ ಹೆಸರು ಆಯ್ತು. ನಾನು ಎಷ್ಟೋ ಜನರು ರೋಮರನ್ನು ಕೊಂದಾಕಿದ್ದೇನೆ, ಎಷ್ಟೋ ಜನರು ವ್ಯಾಪಾರಿಗಳು ಅಥವಾ ವರ್ತಕರುಗಳನ್ನು ನಾನು ನೋಯಿಸಿದ್ದೇನೆ. ಆದರೆ ಈ ರೀತಿಯಾಗಿ ನಾನು ಇಂಥ ದೊಡ್ಡ ದರೋಡೆಗಾರನಿರ್ಬೋದೇನೋ ಎಂಬುದಾಗಿ ನೆನೆಸಿರ್ಬೇಕು. ಆತನ ಹಿಂದೆ ಹೋಗಿರ್ಬೇಕು. ನಾನು ಹೀಗೆ ಊಹೆ ಮಾಡ್ತಾನೆ. ಕೆಲವರು ಪತ್ರಿಕೆಗಳಲ್ಲಿ, ಕೆಲವರು ಪುಸ್ತಕಗಳ ಹಿಂದಿನ ಒಂದು ರೆಫರೆನ್ಸ್ ಪ್ರಕಾರವಾಗಿ ಆತನ ಅಂದ ಹೋದಾಗ ಶಿಲುಬೆಗೆ ಯೇಸು ಸ್ವಾಮಿಯನ್ನ ಜಡ್ದು ಆತನ ನೇತಾಕುವಾಗ ಈತನು ತನ್ನ ಕೈಗಳನ್ನು ಮುಟ್ಟಿಕೊಂಡಿರ್ಬೋದು. ಓ, ಅಂತಹ ಕ್ರೂರವಾದಂಥ ಮೊಳೆಗಳು ಆತನಿಗೆ ಹೊಡೆದಿದ್ದಾರೆ, ನನಗೊಡಿಬೇಕಾಗಿತ್ತು. ಕಾಲುಗಳಿಗೆ ಕಲ್ವ ಹೊಡೆದಿದ್ದಾರೆ, ಆತನ ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ದಾರೆ, ಉಗ್ತಿದ್ದಾರೆ. ಆತನಿಗೆ ಪಕ್ಕೆಯಲ್ಲಿ ಆತನಿಗೆ ಮೈಯೆಲ್ಲ ಬಾಸುಂಡೆಗಳಿದೆ. ತನ್ನ ಮೈಯನ್ನು ನಾನು ಅಲ್ಲಿ ಸಾಯ್ಬೇಕಾಗಿತ್ತು, ನಾನು ಆ ಸ್ಥಿತಿಯಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಆತನ ಸಾಯ್ತಾ ಇದ್ದಾನೆ. ಯಾರು ಅಂತಾರೆ? ಬರಬನ ಬದಲಾಗಿ ಯೇಸು ಸ್ವಾಮಿ ಸಾಯ್ತಾ ಇದ್ದಾನೆ. ಆಗ ಯೋಚನೆ ಮಾಡಿರ್ಬೋದು, ನನಗಾಗಿ ನನ್ನ ಬದಲಾಗಿ ಆತನ ಶಿಲುಬೆ ಮೇಲೆ ಸತ್ತಿದ್ದಾನೆ, ಆತನು ಸಾಯ್ತಿದ್ದಾನೆ. ಆತನು ಯೇಸು ಸ್ವಾಮಿ ಪ್ರಾಣ ಬಿಟ್ಟಾಗ ತಂದೆಯೇ ಅವರಿಗೆ ಕ್ಷಮಿಸು ಎಂಬುದಾಗಿ ಹೇಳಿದಾಗ ಆತನ ಮನಸ್ಸಿರ್ಬೋದು, ಆತನು ನನಗೂ ಕ್ಷಮಿಸಿದ್ದಾನೆ. ತಾವು ಏನು ಮಾಡುತ್ತೇವೆ ಎಂಬುದಾಗಿ ಅರಿಯಿರು ಎಂಬುದಾಗಿ ಅಂಥವರನ್ನೇ, ಅಂಥ ಕ್ರೂರಿಗಳನ್ನೇ ಕ್ಷಮಿಸಿದ್ದಾನೆ. ನಾನು ಮಾಡಿರೋ ತಪ್ಪುಗಳು, ನಾನು ಮಾಡಿರುವಂಥ ಕೊಲೆಗಳು, ನಾನು ಮಾಡಿರುವಂಥ ಅನ್ಯಾಯಗಳು ನಾನು ಜನರಿಗಾಗಿ ಮಾಡಿದೆ. ಯೋಧನು ಹಾಗೆ ಮಾಡ್ದ. ತಾನು ಎಲ್ಲದರಲ್ಲಿ ನೀತಿವಂತನಾಗಿದ್ದೇನೆ ಎಂಬುದಾಗಿ ನೆನೆಸ್ದ. ಇವನು ಹೇಳಿದ, ನಾನು ನನ್ನ ಸ್ಥಾನವನ್ನು, ಗೌರವವನ್ನು ಉಳಿಸಿಕೊಳ್ಳಿಕ್ಕಾಗಿ ಈ ದೇಶದಲ್ಲಿ ಸುಮಾರು 1200 ಕಿಲೋಮೀಟರ್ ದೂರದಿಂದ ಬಂದ ರೋಮಾಯರು ನಮ್ಮನ್ನು ಹಿಂಸೆ ಪಡ್ತಾ ಇದ್ದಾರೆ. ಅಂತ ಒಂದು ದೇವಾಲಯದ ಬಳಿಯಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಎಲ್ಲರೂ ಯಹೂದಿಗಳೆಲ್ಲ ತಮ್ಮ ಮನೆಯ ಮಾಳಿಗೆ ಮೇಲೆ ಹತ್ತಿ ದೇವಾಲಯ ಕಡೆ ನೋಡುವಾಗ ಅಲ್ಲಿ ಆಗುವಂತ ಆರಾಧನೆಯನ್ನು ನೋಡ್ತಾ ಇಲ್ಲಿ ಕೈ ಮುಗಿತಾ ನಿಂತು ಸ್ವಲ್ಪ ಹೊತ್ತಿನಲ್ಲಿ ರೋಮಾಯರು ತಮ್ಮ ಒಂದು ದೇವತೆಯನ್ನ ಕ್ರೂರವಾದಂತ ರೀತಿಯಲ್ಲಿ ಆರಾಧಿಸೋದನ್ನು ಕೇಳಿಸ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದ, ಇದನ್ನು ನೋಡಿದಾನೆ. ಓಹ್, ಹಾಗಿದ್ರೆ ಈತನ ನನಗೋಸ್ಕರ ಪ್ರಾಣ ಕೊಟ್ಟವನು, ತಂದೆಯವರಿಗೆ ಕ್ಷಮಿಸು ಎಂಬುದಾಗಿ ಹೇಳುವಾಗ ದೇವರು ನನ್ನನ್ನು ಕ್ಷಮಿಸಿದಾನೆ ಅಲ್ವಾ? ಆತನು ಹೇಳಿರ್ಬೋದು. ಯೇಸು ಸ್ವಾಮಿ ಹೇಳಿದಂತ ಆ ಸಪ್ತವಾಕ್ಯಗಳು ಒಂದೊಂದನ್ನು ಆತನು ಕೇಳುವಾಗ ಆತನು ನೆನೆಸಿರ್ಬೋದು. ಪ್ರಿಯರೇ, ನಾನು ಕನ್ಕ್ಲೂಡ್ ಸಮಯ ಆಯ್ತಾ ಇದೆ. ನಾನು ಇದನ್ನು ಕನ್ಕ್ಲೂಡ್ ಮಾಡ್ತೇನೆ. ನಾನು ಅದನ್ನು ವಿವರವಾಗಿ ಓದುವಾಗ ಒಂದೊಂದು ಶಬ್ದವನ್ನ, ಒಂದೊಂದು ಸ್ಟೆಪ್, ಒಂದೊಂದು ಅಂತ್ಯಗಳನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟ. ಆದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ. ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನೇಕ ಸಾರಿ ಯೋಚನೆ ಮಾಡಿ ಯೇಸು ಸ್ವಾಮಿಗೆ ಹೇಳ್ತೇನೆ, ಸ್ವಾಮಿ, ಬರಬನ ಹಾಗೆ ನಾನಿದ್ದೇನೆ ಸ್ವಾಮಿ. ಆದ್ರೆ ಬರಬನು ನಿನ್ನ ಹತ್ರ ಬಂದು ನನಗೋಸ್ಕರ, ನನ್ನ ಬದಲಾಗಿ ನೀನು ಪ್ರಾಣ ಕೊಟ್ಟೆ ಸ್ವಾಮಿ. ನನಗೆ ಜೀವನ್ನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ ಸ್ವಾಮಿ ಎಂಬುದಾಗಿ ಆತನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ದಿರ್ಬೋದು. ಚರಿತ್ರೆ ಹೀಗೆ ಹೇಳ್ತದೆ. ಕೆಲವರು ಹಿನ್ನೆಲೆ ಚರಿತ್ರೆ ಪುಟಗಳಲ್ಲಿ ಹೇಳ್ತಾರೆ, ಅವನು ಯೇಸು ಸ್ವಾಮಿಯನ್ನ ಸ್ವೀಕರಿಸಿ ಆತನು ತನ್ನ ಒಂದು ಜನರ ಮಧ್ಯದಲ್ಲಿ ಆತನು ಯೇಸು ಸ್ವಾಮಿಯ ಕ್ಷಮಾಗುಣವನ್ನು ಸಾರಿದನು ಎಂಬುದಾಗಿ. ಯಾಕೆಂದ್ರೆ ತನ್ನನ್ನ ತಾನು ಅನುಭವಿಸಬೇಕಾದ ಎಲ್ಲ ಹಿಂಸೆಗಳನ್ನ ಶಿಲುಬೆ ಮೇಲೆ ಆತನು ಸತ್ತಿದ್ದಾನೆ, ಆತನ ಅನುಭವಿಸಿದ್ದಾನೆ. ನನಗೆ ಪ್ರಾಣವನ್ನು ಬಿಟ್ಟಿದ್ದಾನೆ, ಇಲ್ಲಾದ್ರೆ ನಾನು ಆ ಸ್ಥಳದಲ್ಲಿ ಇರಬೇಕಾಗಿತ್ತು ಎಂಬುದಾಗಿ ಅರ್ಥಕೊಂಡಿದ್ದಾನೆ. ಪ್ರಿಯರೇ, ಇದನ್ನು ಕುರಿತು ಯೋಚನೆ ಮಾಡುವಾಗ ಯೂದನೂ ಸಹ ಪ್ರಾಣ ಕೊಟ್ಟ, ಆತನು ಕೂಡ ಪಶ್ಚಾತ್ತಾಪ ಆಯ್ತು, ಆದ್ರೆ ಆತನು ಮಾನಸಾಂತರ ಹೊಂದಲಿಲ್ಲ. ಇಲ್ಲಿ ನೋಡುವಾಗ ಬರಬ್ಬನು ತನ್ನ ಬದಲಾಗಿ ಆತನು ಸತ್ತನು ಎಂಬುದಾಗಿ ಅರ್ಥ ಮಾಡಿಕೊಂಡ. ಆದ್ರೆ ಅವನು ಮಾನಸಾಂತರ ಪಟ್ಟು, ಸ್ವಾಮಿ, ನನ್ನ ಬದಲಾಗಿ ನೀನು ಸತ್ತಿದ್ದಿ, ತಂದೆಯೇ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಿ ಸ್ವಾಮಿ. ಆತನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದಾನೆ, ಆತನು ಯೇಸು ಸ್ವಾಮಿ ಬಳಿಗೆ ಬಂದಿದ್ದಾನೆ ಅಂತ ಆ ಕಳ್ಳನಿಗೆ ಕ್ಷಮಾಪಣೆ ಕೊಟ್ಟಂತ ಆ ಯೇಸು ಸ್ವಾಮಿ ನನಗೂ ಕೊಡ್ತಾನೆ ಎಂಬುದಾಗಿ ನಂಬಿದ್ದಾನೆ. ಪ್ರಿಯರೇ, ನಾನು ಸತ್ಯವೇದದಲ್ಲಿ ಕ್ರಮವಾಗಿ ಅದನ್ನು ತಿಳಿಸಲಿಲ್ಲ. ಆದರೆ ಸತ್ಯವೇದ ಕೆಲವಾರು ಹಿನ್ನೆಲೆಗಳನ್ನು ನೋಡುವಾಗ, ಪಶ್ಚಾತ್ತಾಪ ಮತ್ತು ಮಾನಸಾಂತರ ಎಂಬುದಾಗಿ ನೋಡುವಾಗ
ಹೊಸ ಹಳೆ ಒಡಂಬಡಿಕೆಯಲ್ಲಿ ಕೆಲವಾರು ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಅವರು ಯೇಸು ಸ್ವಾಮಿ ದೇವರು ಲೋಕವನ್ನ ಸುಮಾರು ಅಹ್, ಅಹ್, ಒಂದು 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 ಮಿಲಿಯನ್ ಅಷ್ಟು ಧ್ರುವಗಳನ್ನು ಉಂಟು ಮಾಡಿದಾಗ ಈ ಭೂಮಿಯನ್ನೇ ಉಂಟು ಮಾಡಿ ಈ ಆ, ಇರಾಕ್ ಸ್ಥಳದಲ್ಲೇ ಯಾಕೆ ಆತನು ಜೀವಿಸಿದನು ಅಂದಾಗ ನೋಡುವಾಗ ಅದು ಭೂಮಿಯ ಮಧ್ಯದಲ್ಲಿತ್ತು. ಭೂಮಿಯ ಮಧ್ಯದಲ್ಲಿದ್ದಾಗ ಅಲ್ಲಿ ಆತನು ಸುಮಾರು 31 ವಿಷಯಗಳು ಇರಾಕ್ನಲ್ಲಿ ನಡೆದಂತ ವಿಷಯಗಳು ಯೇಸು ಸ್ವಾಮಿಯ ಕುರಿತಾಗಿ ನಡೆದಂತ ವಿಷಯಗಳನ್ನು ನಾನು ಲಿಸ್ಟ್ ಮಾಡ್ತಾ ಬಂದೆ. ಮಾಡುವಾಗ ಆ ಇರಾಕ್ನಲ್ಲಿ ಏದೇನ್ ತೋಟ ಇತ್ತು, ಇರಾಕ್ನಲ್ಲೇನೆ ದೇವರು ಯೇಸು ಸ್ವಾಮಿ ಆ, ಆ, ನದಿಯೋಪಾದಿಯಲ್ಲಿ ಪಿಶೋನ್ ನದಿಯೋಪಾದಿಯಲ್ಲಿ ಮತ್ತು ಆ 4 ನದಿಗಳನ್ನು ಇಡೀ ಪ್ರಪಂಚಕ್ಕೆ ಹೋಗುವಂತ ಒಂದೊಂದು ವಿಷಯ ನಾವು ಸ್ಪಷ್ಟವಾಗಿ ನೋಡುವಾಗ ಯೇಸು ಸ್ವಾಮಿ ಆರಂಭದಿಂದ ಹಿಡಿದು ಆದಿಕಾಂಡದ ಹಿಡಿದು ಪ್ರಕಟಣೆವರೆಗೂ ನದಿಯಾಗಿ ಬಂದು ಆತನು ಮನುಷ್ಯರಿಗೆ ಪ್ರಾಣ ಕೊಟ್ಟಿದ್ದು ಮತ್ತು ಮನುಷ್ಯರನ್ನ ದೇವರ ಮಕ್ಕಳನ್ನಾಗಿ ಮಾಡಿದ್ದು ಎಲ್ಲ ಇದೆ. ಅದಾದ ನಂತರ ಆತನು ತನ್ನ ಶಕ್ತಿಯನ್ನು ಕೊಟ್ಟು ತನ್ನ ಆ, ಆ, ವೈರಿಗಳ ಮುಂದೆ ನನಗೆ ವಿಶೇಷವಾದ ಔತಣವನ್ನು ಸಿದ್ಧಪಡಿಸಿದ್ದಾನೆ ಎಂಬುದಾಗಿ ಹೇಳುವಾಗ ನಿಜವಾದ ರೀತಿಯಲ್ಲಿ ನನ್ನ ಹೃದಯದಲ್ಲಿ ಆತನ ಸ್ವೀಕರಿಸಿ ಆತನನ್ನ ಸ್ವೀಕರಿಸಿರುವುದನ್ನು ನೋಡ್ತೀನಿ. ಹಾಗಿದ್ರೆ ಪ್ರಿಯರೇ, ನಾ ಇದನ್ನೆಲ್ಲ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕರು ಪಶ್ಚಾತ್ತಾಪ ಪಟ್ಟರು. ಸೌಲನು ಪಶ್ಚಾತ್ತಾಪ ಪಟ್ಟ, ಆದ್ರೆ ಮನಸ್ಸಂತ ಪಡ್ಲಿಲ್ಲ. ಆತನು ಸಮಯಲ್ನಿಗೆ ದೇವ್ರ ಹತ್ರ ಕೇಳ್ಕೊ ಇವನೇ ಕೇಳ್ಬೋದಾಗಿತ್ತು. ಸ್ವಾಮಿ ದೇವರು ಕ್ಷಮಿಸ್ತಾ ಇದ್ದ. ಮತ್ತು ಇವನು ಆದಾಮನ ಕೇಳ್ಬೋದಾಗಿತ್ತು, ಸ್ವಾಮಿ ನನ್ನನ್ನು ಕ್ಷಮಿಸು ಸ್ವಾಮಿ ಎಂಬುದಾಗಿ ಕೇಳಲಿಲ್ಲ. ಪಶ್ಚಾತ್ತಾಪ ಪಟ್ಟಿದ್ದವನು ಅವಸ್ಥೆ ಪಟ್ಟಿದ್ದು, ತನ್ನ ಮಗನನ್ನ ಹೇಬೆಲ್ನನ್ನ ಕಳ್ಕೊಂಡಿದ್ದು ಎಲ್ಲ ನೋಡಿದನು. ಆದ್ರೆ ಅದೇ ಕಾಯಿನನು ಪಶ್ಚಾತ್ತಾಪ ಪಟ್ಟ, ಸ್ವಾಮಿ ಎಂಬುದಾಗಿ ಹೇಳುವಾಗ ಅವನ ಮುಖಾಂತರವಾಗಿ ದೇವರು ಅಧಿಕವಾದಂತ ಕಾರ್ಯ ಮಾಡ್ದ. ಆ ಹಿಂದಿನ ಕಾಲದ ಮೆತುಶೇಲ ಮುಂತಾದವರು ಈ ಕಾಯಿನನ ಸಂತತಿಯವರು. ಆದ್ರೆ ಅದೇ ಸಮಯದಲ್ಲಿ ಸೈತಾನ ಬಹಳ ಪ್ರಬಲವಾಗಿ ಆತನ ಅವರೆಲ್ಲ ಆ ಮನುಷ್ಯ ಪುತ್ರಿಯರನ್ನ ನೋಡಿ ದೇವಪುತ್ರರಂದ್ರೆ ದೇವರಿಂದ ತಳ್ಳಲ್ಪಟ್ಟಂತವರ ಮುಖಾಂತರವಾಗಿ ನಡೆದಂತ ಆ ಜಲಪ್ರಳಯದಲ್ಲಿ ಸತ್ತಂತ ಸಾವಿರಾರು ಕೋಟಿ ಜನರ ಮರಣಕ್ಕೆ ಕಾರಣವಾದವರು ಅಂತವರು. ನೋಹನು ದೇವರ ಕಡೆಗೆ ತಿರುಗಿದ್ದನು. ಮತ್ತೆ ಅನೇಕರು ದಾವಿದನು ಪಶ್ಚಾತ್ತಾಪ ಪಟ್ಟ, ಪಾಪ ಮಾಡಿದ, ಪಶ್ಚಾತ್ತಾಪ ಪಟ್ಟ, ದೇವರ ಹತ್ರ ಬಂದು ದೇವರ ಬಂದು ಮಾನಸಾಂತರ ಹೊಂದಿದ. ಅದೇ ಆಹಾಬನು ಬಹಳ ಕಟುವಾಗಿ ದೇವರನ್ನು ವಿರೋಧಿಸಿದಂಥವನು. ಅವನು ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಟ್ಟ, ಅವನು ಕೂಡ ಸಿಕ್ಕಿತು. ಮನಸ್ಸೆ ಕೂಡ ಆತನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪಶ್ಚಾತ್ತಾಪ ಪಟ್ಟರು. ನಾವು 1 ಯೋಹಾನ ನೋಡುವಂತೆ ನಾವು ಆತನ ಹತ್ರ ಪಶ್ಚಾತ್ತಾಪ ಪಟ್ಟು ನಮ್ಮ ಮನಸ್ಸುಗಳನ್ನು ಆತನ ಕಡೆಗೆ ತಿರುಗಿ ನಾವು ಪಶ್ಚಾತ್ತಾಪ ಪಡುವುದಾಗಿದ್ದರೆ ಆತನು ನಮ್ಮ ಪಾಪಗಳನ್ನ ಪರಿಹರಿಸಿ ಸಮಸ್ತ ರೋಗವನ್ನು ಶುದ್ಧಿಪಡಿಸಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸ್ತಾನೆ ಎಂಬಂತ ಸತ್ಯವಾದಂಥ ವಾಕ್ಯವನ್ನ ನಮಗೆ ತಿಳಿಯಪಡಿಸ್ತಾನೆ. ಪ್ರಿಯರೇ, ನಾನು ನಿಮಗೆ ಎಷ್ಟು ಮಟ್ಟಿಗೆ ನಾನು ಅರ್ಥ ಮಾಡಿಕೊಟ್ಟೆ ಎಂಬುದಾಗಿ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಇದೆ, ನನ್ನ ಹೃದಯ ತುಡಿತಾ ಇದೆ. ನಾನು ಅನೇಕ ವಿಷಯಗಳನ್ನು ತಿಳಿಸ್ಬೇಕೆಂಬುದಾಗಿ, ಆದ್ರೆ ಸಮಯ ಇಲ್ಲ ಮತ್ತು ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನಗೆ ಹಲ್ಲಿಲ್ಲ ಮತ್ತು ನಾನು ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗೂ ದೇವರು ನನಗೆ ಕೊಡುವಂತ ಈ ಅಮೂಲ್ಯವಾದಂಥ ಸಮಯಕ್ಕಾಗಿ ಸ್ತೋತ್ರ ಇಡುತ್ತೇನೆ. ಈ ಹೇಳಿದಂತ ಕೆಲವಾರು ದೇವರ ಸೇವಕರು ಅಥವಾ ದೇವರ ಸೇವೆಯ ಹಿರಿಯರುಗಳು ಇದನ್ನು ಹೇಳಿದಂತ ಕೆಲವಾರು ಅಂಶಗಳನ್ನು ದೀರ್ಘವಾಗಿ ಆಲೋಚನೆ ಮಾಡಿ ನೋಡುವುದಾಗಿದ್ರೆ, ನಮ್ಮಲ್ಲಿ ಎಷ್ಟೋ ಜನರು ಇಸ್ಕರಿತ ಯೂದಗಳಿದೆ, ಯೂದನ ಹಾಗೆ ಇದ್ದೇವೆ. ಆದ್ರೆ ನಾವು ಆತನನ್ನ ಅರ್ಥಕೊಂಡು ಮಾನಸಾಂತರ ಪಡುವುದಾಗಿದ್ರೆ ಆತನ ಕ್ಷಮಿಸ್ತಾನೆ. ಎಷ್ಟೋ ಜನರು ಬರಬನ ಹಾಗಿದ್ದಾರೆ, ಮಾನಸಾಂತರ ಪಟ್ಟು ಆತನನ್ನು ಸ್ವೀಕರಿಸಿ ಆತನು ದೊಡ್ಡ ದೇವರ ಮಹಿಮೆಗಾಗಿ ಜೀವಿಸ್ತಾನೆ. ಎಷ್ಟೋ ಜನರ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನ, ಅನೇಕ ಸೇವಕರುಗಳನ್ನ, ಅನೇಕ ಹೆಸರುವಾಸಿ ಆದವ್ರನ್ನ ನಾವು ನೋಡ್ತೇವೆ. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಿಷಯಗಳನ್ನ ನಾವು ಕಲಿಯುತ್ತೇವೆ ಡೀಟೇಲ್ ಆಗಿ. ಆದ್ರೆ ಆ ಊರ್ನ ಹಿನ್ನೆಲೆಗಳನ್ನ ನಾವು ಆ ಊರಿನ ಒಂದು ಹಿನ್ನೆಲೆಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿದು ಅದರಲ್ಲಿ ಬರುವಂತ ಇಸ್ಕರಿತ ಯೂದನ
ಆಲೋಚನೆಗಳನ್ನ ನಾವು ತೆಗೆದು ಮಾನಸಾಂತರ ಪಟ್ಟು ಆತನ ಬಳಿಗೆ ಬರುವುದಾಗಿ ಆತನ ನಮ್ ನಡೆಸುತ್ತಾನೆ. ದೇವರ ವಾಕ್ಯಗಳನ್ನ ಆಶೀರ್ವದಿಸಿಕೊಡ್ಲಿ. ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಕೂಡ ಮಾತಾಡ್ಬೇಕು ದೇವ್ರು ಮಾತಾಡ್ಲಿ. ದಯಮಾಡಿ ತಪ್ಪಾದಂತ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದರೆ ಕ್ಷಮಿಸಿರಿ. ದೇವ್ರ ಹತ್ರ ಕೇಳ್ಕೊಳ್ರಿ, ದೇವ್ರ ಆಶೀರ್ವದಿಸ್ಲಿ. ನಾನು ಈ ಮಧ್ಯದಲ್ಲಿ ಹೆಚ್ಚಾಗಿ ದೇವರ ವಾಕ್ಯ ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಬೇರೆ ಕೆಲವಾರು ಝೂಮ್ನಲ್ಲಿ ನಾನು ನಿಲ್ಸಿದ್ದೇನೆ, ನಾನು ಮಾತಾಡೋದಲ್ಲ ಎಂಬುದಾಗಿ. ನನಗೆ ವಯಸ್ಸಾಯ್ತು, ಸರಿಯಾದಂತ ರೀತಿಯಲ್ಲಿ ಮನಸ್ಸಿನಲ್ಲಿ ತುಂಬಿದೆ, ಅನೇಕ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವರ ಹತ್ರ ನಾನು ಕೇಳ್ಕೊಳ್ತೇನೆ, ದೇವರು ನಿಮಗೂ ಹೆಚ್ಚಿನ ಸರಿ ರೀತಿಯ ಅಂಕಲ್. ಜ್ಞಾನವನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ಕೇಳಿಕೊಳ್ತೇನೆ. ದೇವರ ಆಶೀರ್ವದಿಸಲಿ.